ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಪ್ರತಿದಿನದ ಪ್ರಚಲಿತ ಪ್ರಶ್ನೋತ್ತರಗಳು ಮತ್ತು ಪ್ರಚಲಿತ ಘಟನೆಗಳ ಅವಲೋಕನಕ್ಕೆ ನಿಮಗೆಲ್ಲ ಸ್ವಾಗತ ಕೊಡ್ತಾ ಇದ್ದೀನಿ. ಶ್ರೇಯಾ ಲೈವ್ ನಡೆಸ್ಕೊಡ್ತಕ್ಕಂತಹ ಈ ಕಾರ್ಯಕ್ರಮವನ್ನು ನಾವು ಸ್ವಾದ್ ಪಬ್ಲಿಷರ್ಸ್ನ ಜ್ಞಾನಸುಧಾ ವೆಬ್ಸೈಟ್ ಜೊತೆಗೆ ಸೇರಿ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ. ನೀವು ಕೂಡ ಈ ವೆಬ್ಸೈಟ್ಗೆ ಭೇಟಿ ಕೊಟ್ಟು ಪ್ರತಿದಿನದ ಪ್ರಚಲಿತ ಘಟನೆಗಳನ್ನು ಯಾವುದೇ ಜಾಹೀರಾತಿನ ಹಂಗಿಲ್ಲದೆ, ಡಿಸ್ಟರ್ಬೆನ್ಸ್ ಇಲ್ಲದೆ ನೀವು ಮಾಡ್ಬೋದು. ಜೊತೆಗೆ ವಿವಿಧ ಪರೀಕ್ಷೆಗಳ ಬಗೆಗಿನ ಮಾಹಿತಿ ಮತ್ತು ಅಧ್ಯಯನ ಸಾಮಗ್ರಿಗಳು ಕೂಡ ಇದರಲ್ಲಿ ಸಿಗ್ತವೆ. ಬನ್ನಿ, ನಾನು ಮೊದಲಿಗೆ ಈ ವೆಬ್ಸೈಟ್ನಲ್ಲಿ ಸ್ಫುರಣ ಅಂತಕ್ಕಂಥ ಒಂದು ಅಂಕಣದಲ್ಲಿ ಪ್ರಕಟವಾಗಿರ್ತಕ್ಕಂಥ ಒಂದು ಲೇಖನವನ್ನು ನಾನು ಫಸ್ಟು ಅವಲೋಕನ ಮಾಡ್ತೀನಿ. ದ್ವೇಷದ ಭಾಷಣವನ್ನು ನಿಯಂತ್ರಿಸಲು ಭಾರತದಲ್ಲಿ ಯಾವೆಲ್ಲ ಕಾನೂನುಗಳಿವೆ ಗೊತ್ತಾ? ದ್ವೇಷದ ಭಾಷಣದ ಬಗ್ಗೆ ಇವಾಗ ಎಲ್ಲ ಕಡೆ ಚರ್ಚೆ ನಡೀತಾ ಇದೆ. ಚಳುವಳಿಗಳು, ಗಲಭೆಗಳು ಮತ್ತು ಗಲಭೆ ಮಾಡಿದವರಿಗೆ ಪ್ರತಿ ಶಿಕ್ಷೆಯಾಗಿ ಅವರ ಮಹಲುಗಳನ್ನು ಬೆಳೆಸಿದ್ದು ಎಲ್ಲ ನೀವು ನೋಡ್ತಾ ಇದ್ದೀರಾ. ಅಂತಹ ಒಂದು ಸಂದರ್ಭದಲ್ಲಿ ನಾವು ಧರ್ಮಗಳನ್ನು ಪ್ರತಿನಿಧಿಸುವ ನಿಲುವನ್ನು ಬದಿಗಿಟ್ಟು, ನಮ್ಮ ನಿಲುವನ್ನು ಪ್ರತಿನಿಧಿಸುವಂತಹ ವಾದವನ್ನು ಬದಿಗಿಟ್ಟು, ನಮ್ಮ ದೇಶದಲ್ಲಿ ಅಂತಹ ಒಂದು ಕ್ರಮಗಳಿಗೆ ಏನೆಲ್ಲ ಕಾನೂನುಗಳಿವೆ ಅನ್ನೋದನ್ನು ಅತ್ಯಂತ ಕೂಲಂಕುಷವಾಗಿ ಚರ್ಚೆ ಮಾಡೋಣ. ಕೋಮು ಉದ್ವಿಗ್ನತೆಯನ್ನು ತಡೆಗಟ್ಟಲು ರೂರ್ಕಿಯಲ್ಲಿ ಧಾರ್ಮಿಕ ಸಭೆಯನ್ನು ನಿರ್ಬಂಧಿಸಿ ಅಂತ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನ ಸೆಕ್ಷನ್ 144 ವಿಧಿಸಲಾಗಿತ್ತು. ಕೋಮುಗಲಭೆ ಶುರುವಾಗುತ್ತೆ ಅಲ್ಲಿ ಅನ್ನೋ ಕಾರಣಕ್ಕೋಸ್ಕರ ಇತ್ತೀಚೆಗೆ. ಇದಾದಮೇಲೆ ಈ ಲೇಖನ ಬಂದ ಮೇಲೆ ಎಷ್ಟೊಂದು ಗಲಭೆಗಳು ಮತ್ತೂ ಆಗಿವೆ. ಪ್ರಯಾಗ್ರಾಜಲ್ಲಿ, ಉತ್ತರ ಪ್ರದೇಶದಲ್ಲಿ, ದೆಹಲಿಯಲ್ಲಿ ಎಷ್ಟೊಂದು ಗಲಭೆಗಳಾಗಿವೆ. ಅದನ್ನು ನೀವು ತೊಗೋಬೋದು. ಬಟ್ ಈ ಗಲಭೆನ ನಾನು ಏನಕ್ಕೆ ಇಲ್ಲಿ ಈ ಲೇಖನದಲ್ಲಿ ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ, ಸರ್ವೋಚ್ಚ ನ್ಯಾಯಾಲಯ ಇದ್ರ ಬಗ್ಗೆ ಒಂದು ಇನ್ಸ್ಟ್ರಕ್ಷನನ್ನು ಕೊಟ್ಟಿತ್ತು. ಹಾಗಾಗಿ ಇದನ್ನು ತಗೊಂಡಿದ್ದೀವಿ. ಸೊ, ಧಾರ್ಮಿಕ ಸಭೆಯ ಸಮಯದಲ್ಲಿ ಯಾವುದೇ ಅಹಿತಕರ ಘಟನೆಗಳು ಅಥವಾ ಸ್ವೀಕಾರಾರ್ಹವಲ್ಲದ, ನಡಿಬಾರದೇ ಇರುವಂತಹ, ನಾಟ್ ಎಕ್ಸೆಪ್ಟಬಲ್ ಅಂತ ಹೇಳ್ತೀವಲ್ಲ, ಅಂತಹ ಹೇಳಿಕೆಗಳನ್ನು ದ್ವೇಷ ಅಪರಾಧಗಳು ಅಂತ ಹೇಳ್ತೀವಿ. ಆಗದಂತೆ ನೋಡ್ಕೊಳ್ಬೇಕು ಅಂತಕ್ಕಂಥದ್ದು ಸರ್ವೋಚ್ಚ ನ್ಯಾಯಾಲಯವು ಉತ್ತರಾಖಂಡ ಸರ್ಕಾರಕ್ಕೆ ಕೊಟ್ಟ ಸೂಚನೆಯಾಗಿತ್ತು. ಈ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನ ಸೆಕ್ಷನ್ 144 ಏನಿದೆ, ಇದು ಬ್ರಿಟಿಷರ ಕಾಲದಲ್ಲಿ ಬಂದಂತಹ ಕಾನೂನಾಗಿದ್ದು, ಇದನ್ನು ಮೊದಲು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನಲ್ಲಿ 1882ರಲ್ಲಿ ತರಲಾಗಿತ್ತು. ಆನಂತರ 1973ರ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಲ್ಲಿ ಉಳಿಸ್ಕೊಳ್ಳಾಯಿತು ಇದನ್ನು. ಈ ಸೆಕ್ಷನ್ ಸಂಭವನೀಯ ಅಪಾಯ ಮತ್ತು ಉಪದ್ರವ, ಇನ್ನೇನು ಆಗುತ್ತೆ, ಏನೋ ಒಂದು ಗಲಭೆ ಆಗ್ಬೋದು ಅಥವಾ ಇದರಿಂದ ತೊಂದರೆ ಆಗ್ಬೋದು ಅಂತಕ್ಕಂತಹ ಒಂದು ಮುಂದಾಲೋಚನೆಯ ಕ್ರಮವಾಗಿ ತುರ್ತು ಪ್ರಕರಣಗಳನ್ನು ನಿಭಾಯಿಸಲಿಕ್ಕೋಸ್ಕರ, ತಡೆಗಟ್ಟಲಿಕ್ಕೋಸ್ಕರ ಈ ನಿಷೇಧಿತ ಸೆಕ್ಷನನ್ನು ಅಥವಾ ಆದೇಶವನ್ನು ನೀಡಲಿಕ್ಕೋಸ್ಕರ ಡಿಸ್ಟ್ರಿಕ್ಟ್ ಮ್ಯಾನೇಜರ್ಗೆ ಅಥವಾ SDMಗೆ ಅಥವಾ ರಾಜ್ಯ ಸರ್ಕಾರದಿಂದ ಅಧಿಕಾರ ಪಡೆದಂತಹ ಯಾವುದೇ ಇತರ ಕಾರ್ಯನಿರ್ವಾಹಕ ಮ್ಯಾಜಿಸ್ಟ್ರೇಟ್ಗೆ ಅಧಿಕಾರ ನೀಡುತ್ತೆ ಈ ಸೆಕ್ಷನ್. ಈ ಉಪಬಂಧವು ಕಾನೂನು ಬಾಹಿರ ಸಭೆ, 4 ಅಥವಾ ಅದಕ್ಕಿಂತ ಹೆಚ್ಚು ಜನರು ಒಗ್ಗೂಡುವಂಥದ್ದನ್ನು, ಇಲ್ಲೀಗಲ್ ಆಗಿ ಸಭೆ ಸೇರಿ ಏನೋ ಒಂದು ರೂಪಿಸ್ತಿದ್ದಾರೆ ಇವರು, ಸಮಾಜ ಬಾಹಿರ ಕೆಲಸಗಳನ್ನ ಅಂತಕ್ಕಂಥದ್ದು, ಮತ್ತು ಕೆಲವು ಶಸ್ತ್ರಾಸ್ತ್ರಗಳನ್ನು ಒಯ್ಯುವಂಥದ್ದು. ಅದ್ರ ಜೊತೆಗೆ ಇದನ್ನು ನಿರ್ಬಂಧಿಸಲಿಕ್ಕೆ ಮ್ಯಾಜಿಸ್ಟ್ರೇಟ್ ಅವರಿಗೆ ಈ ಸೆಕ್ಷನ್ ಅಧಿಕಾರ ನೀಡುತ್ತೆ. ಮತ್ತು ಈ ಉಪಬಂಧದ ಮೇರೆಗೆ ಕರ್ಫ್ಯೂ ಸಮಯದಲ್ಲಿ ನಿರ್ದಿಷ್ಟ ಅವಧಿಯವರೆಗೆ ಜನರು ಮನೆಯೊಳಗಡೆ ಇರಬೇಕು, ಈಚೆ ಬರಬಾರ್ದು ಅಂತಕ್ಕಂಥ ಒಂದು ಸಂದೇಶವನ್ನು ಕೂಡ, ನಿರ್ಬಂಧವನ್ನು ಕೂಡ ಹೇರಲಾಗುತ್ತೆ. ಇಂತಹ ಸಮಯದಲ್ಲಿ ವಾಹನ ಸಂಚಾರಕ್ಕೂ ಕೂಡ ಸಂಪೂರ್ಣ ನಿರ್ಬಂಧವನ್ನು ವಿಧಿಸಲಾಗಿರುತ್ತೆ. ಈ ಕರ್ಫ್ಯೂ ಅಡಿಯಲ್ಲಿ ಮಾರುಕಟ್ಟೆಗಳು, ಶಾಲಾ ಕಾಲೇಜುಗಳು ಮತ್ತು ಕಚೇರಿಗಳು ಮುಚ್ಚಲ್ಪಟ್ಟಿರ್ತವೆ. ಅಗತ್ಯವಾದ ಸೇವೆಗಳಿಗೆ ಮಾತ್ರ
ಪೂರ್ವ ಸೂಚನೆಯ ಮೇರೆಗೆ, ಅಂದರೆ ಮೊದಲೇ ಅವರಿಗೆ ನೀವು ಇಷ್ಟೊತ್ತಿಂದ ಇಷ್ಟೊತ್ತುವರೆಗೆ ನೀವು ತೆರೆದಿರ್ಬೋದು ಅಗತ್ಯ ಸೇವೆಯ ಸರಬರಾಜಿಗೋಸ್ಕರ ಅಂತ ಏನು ಸೂಚನೆ ಕೊಟ್ಟಿರ್ತಾರೆ, ಅದನ್ನು ಅನುಮತಿಯ ಮೂಲಕ ಚಲಾಯಿಸಲಾಗಿರುತ್ತೆ. ಮೆಡಿಕಲ್ ಸೆಂಟರ್ಸ್ ಇರ್ಬೋದು, ಹಾಲು, ಹಣ್ಣು, ತರಕಾರಿಗಳು, ಔಷಧಿಗಳು, ಈ ಥರದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅತ್ಯಂತ ಅಗತ್ಯವಾದ ಸೇವೆಗಳಿಗೆ ಮಾತ್ರ. ಈ ಉಪಬಂಧದ ಮೇರೆಗೆ ಮ್ಯಾಜಿಸ್ಟ್ರೇಟ್ ಲಿಖಿತ ಆದೇಶವನ್ನು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸುವ ವ್ಯಕ್ತಿ ಅಥವಾ ಗುಂಪಿನ ವಿರುದ್ಧ ಸಾರ್ವಜನಿಕರಿಗೆ ನಿರ್ದೇಶನ ಮಾಡ್ಬೋದು. ಇಂಥವರು ಹೀಗೆ, ಈ ಕಮ್ಯುನಿಟಿಯವರು ಅಥವಾ ಈ ಪ್ರದೇಶದಲ್ಲಿ ವಾಸ ಮಾಡೋರು ಅಥವಾ ಇಂಥ ಕೋಮಿಗೆ ಸಂಬಂಧಪಟ್ಟಂಥವರು, ಈ ಥರದ್ದು ಲಿಖಿತ ಆದೇಶವನ್ನು ಸಂದರ್ಭಕ್ಕೆ ತಕ್ಕಂತೆ ಮತ್ತು ಅಗತ್ಯಕ್ಕೆ ತಕ್ಕಂತೆ ಅವರು ಕೊಡ್ಬೋದು. ಇದು ಪ್ರದೇಶದಲ್ಲಿ ಇಂಟರ್ನೆಟ್ ಪ್ರವೇಶವನ್ನು ಕೂಡ ನಿರ್ಬಂಧಿಸಲು ಅಧಿಕಾರಿಗೆ ಅವಕಾಶ ನೀಡುತ್ತೆ. ನಿಮಗೆ ಇತ್ತೀಚೆಗೆ ಗೊತ್ತಿರ್ಬೋದು, ಆರ್ಟಿಕಲ್ 370 ನಿರ್ಮೂಲನೆ ಮಾಡಿದ್ಮೇಲೆ ಎಷ್ಟೊಂದು ತಿಂಗಳ ಕಾಲ ಜಮ್ಮು ಕಾಶ್ಮೀರದಲ್ಲಿ ಇಂಟರ್ನೆಟ್ಟೇ ಇರಲಿಲ್ಲ. ತುರ್ತು ಸಂದರ್ಭಗಳಲ್ಲಿ ಮ್ಯಾಜಿಸ್ಟ್ರೇಟ್ ಒಬ್ಬ ವ್ಯಕ್ತಿ ಅಥವಾ ಗುರಿಪಡಿಸಿದ ಜನಸಂಖ್ಯೆಯ ವಿಭಾಗಕ್ಕೆ ಪೂರ್ವ ಸೂಚನೆಯ ಆದೇಶವನ್ನು ರವಾನಿಸ್ಬೋದು ಅಥವಾ ನೀಡ್ಬೋದು. ಇದು ಸೆಕ್ಷನ್ 144 ಅಥವಾ ಕರ್ಫ್ಯೂ ಅಂತ ಏನು ಹೇಳ್ತೀವಿ, ಅದರ ಮೇಲೆ ಒಬ್ಬ ಮ್ಯಾಜಿಸ್ಟ್ರೇಟರ್ ಅಥವಾ ಒಬ್ಬ SDM ತೆಗೆದುಕೊಳ್ಬಹುದಾದಂತಹ ಅಥವಾ ಸರ್ಕಾರವು ಸೂಚಿಸಿದ ಇತರ ಯಾವುದೇ ಒಬ್ಬ ವ್ಯಕ್ತಿ ತೆಗೆದುಕೊಳ್ಬಹುದಾದಂತಹ ಅಧಿಕಾರ ಅಥವಾ ಕ್ರಮ ಅಂತ ಹೇಳ್ಬೋದು. ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನ ಸೆಕ್ಷನ್ 144 ಅಡಿಯಲ್ಲಿ ಈ ಜಾರಿಗೊಳಿಸಲಾದಂತಹ ಆದೇಶ 2 ತಿಂಗಳವರೆಗೆ ಮಾತ್ರ ಇರುತ್ತೆ, 2 ಮಂತ್ಸ್ವರೆಗೆ ಮಾತ್ರ. ಆದರೆ ಅದು ಕಂಡೀಷನ್ 2 ಮಂತ್ಸ್ವರೆಗೆ ಆ ಸಿಚುವೇಶನ್ ಸರಿನೇ ಹೋಗಲಿಲ್ಲ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಇದನ್ನು 6 ತಿಂಗಳವರೆಗೆ ವಿಸ್ತರಣೆ ಮಾಡ್ತಕ್ಕಂಥ ಅಧಿಕಾರ ಇದೆ. ಈ ಅಧಿಕಾರದ ಅಡಿಯಲ್ಲಿಯೇ ಜಮ್ಮು ಕಾಶ್ಮೀರದಲ್ಲಿ ಅದು ವಿಸ್ತರಣೆ ಆಗಿದೆ. ಈ ಸೆಕ್ಷನ್ ಬಗೆಗಿರುವ ಆರೋಪಗಳೇನು, ಈ ಸೆಕ್ಷನ್ ಹೇಗೆ ಜನರಿಗೆ ಅನುಕೂಲವಾಗಿದೆಯಾ, ಅನಾನುಕೂಲವಾಗಿದೆಯಾ, ಹೇಗೆ ದುರುಪಯೋಗ ಆಗ್ತಿದೆಯಾ ಅಥವಾ ಸದ್ಬಳಕೆ ಆಗ್ತಿದೆಯಾ ಅನ್ನೋದನ್ನು ತಿಳ್ಕೊಬೇಕಂತ ಹೇಳಿದ್ರೆ, ಸಂವಿಧಾನದ ಆರ್ಟಿಕಲ್ 19A ಏನು ಹೇಳುತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ, ಪ್ರತಿಯೊಬ್ಬ ಭಾರತೀಯ ನಾಗರಿಕರಿಗೂ ಕೂಡ ಈ ಭಾರತ ಸಂವಿಧಾನದ ಆರ್ಟಿಕಲ್ 19A ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನೀಡಿದೆ. ಆದರೆ ಅದರಲ್ಲಿ ಅದೇ ಆರ್ಟಿಕಲ್ 19ರ ಕ್ಲಾಸ್ 2ರಿಂದ 6ರವರೆಗಿನ ನಿಬಂಧನೆಗಳು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಿರ್ಬಂಧ ಮಾಡಲಿಕ್ಕೆ, ರಿಸ್ಟ್ರಿಕ್ಟ್ ಮಾಡಲಿಕ್ಕೆ ರಾಜ್ಯಕ್ಕೆ ಅಧಿಕಾರವನ್ನು ನೀಡುತ್ತೆ. ಸೊ ಹಾಗಾಗಿ ನಾವು ಫಂಡಮೆಂಟಲ್ ರೈಟ್ ಏನಿದೆ, ಫ್ರೀಡಮ್ ಆಫ್ ಸ್ಪೀಚ್, ಅದು ನಾಟ್ ಆಬ್ಸಲ್ಯೂಟ್ ರೈಟ್ ಅಂತ ಹೇಳ್ಬೋದು. ಅಂದರೆ ಸಂಪೂರ್ಣ ಹಕ್ಕಲ್ಲ, ಅದು ಕಾನೂನಿನ ನಿರ್ಬಂಧಗಳನ್ನು ಹೊಂದಿದೆ ಸಂವಿಧಾನದ ಆರ್ಟಿಕಲ್ 19ರ ಕ್ಲಾಸ್ 2ಇಂದ ಕ್ಲಾಸ್ 6ವರೆಗೆ. ಹಾಗಾಗಿ ನಮಗೆ ಸಂವಿಧಾನವು ವೈಯಕ್ತಿಕ ಸ್ವಾತಂತ್ರ್ಯವನ್ನು ಅಥವಾ ವಾಕ್ ಸ್ವಾತಂತ್ರ್ಯವನ್ನು ದಯಪಾಲಿಸಿದೆ. ಹಾಗಾಗಿ ನಾನು ಏನು ಬೇಕಾದರೂ ಮಾತಾಡಬಲ್ಲೆ ಅಂತಕ್ಕಂಥದ್ದು ಸುಳ್ಳು. ಆದರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಏನಿದೆ ಅದರ ಸೆಕ್ಷನ್ 144 ಸಂಬಂಧಪಟ್ಟಂತಹ ಮ್ಯಾಜಿಸ್ಟ್ರೇಟ್ ಮೂಲಕ ಅನಿಯಂತ್ರಿತ ಮತ್ತು ಪ್ರಜಾಪ್ರಭುತ್ವವಲ್ಲದ ರೀತಿಯಲ್ಲಿ ಬಳಸಿದ್ರೆ ಅದನ್ನು ಸಂವಿಧಾನದ ನಿಬಂಧನೆಗಳನ್ನು ಅಥವಾ ಉಪಬಂಧನೆಗಳನ್ನು ಅದು ಉಲ್ಲಂಘಿಸ್ತಾ ಇದೆ ಅಂತ ಹೇಳಿ ದಟ್ ಆ್ಯಕ್ಟ್ ಕನ್ಸಿಡರ್ಡ್ ಆ್ಯಸ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳ್ಬೋದು, ಅಸಂವಿಧಾನಿಕ ಅಂತ ಹೇಳ್ಬೋದು ಅದನ್ನು. ಈ ಆದೇಶದ ವಿರುದ್ಧ ಮೊದಲ ಪರಿಹಾರ ಏನು ಅಂತ ಹೇಳಿದ್ರೆ ಅಧಿಕಾರಿಯ ಮುಂದೆ ಸಲ್ಲಿಸಬೇಕಾದಂಥ ಪರಿಷ್ಕರಣೆಯ ಅರ್ಜಿ. ನೀವು ಈ ಥರ ಒಂದು ಆದೇಶ ಮಾಡಿದ್ದೀರಾ, ಇದನ್ನು ನೀವು ಪುನರ್ ಪರಿಶೀಲಿಸಿ, ಇದು ನಮ್ಮ ಕೆಲಸಕ್ಕೆ ಅಥವಾ ನಮ್ಮ ಕ್ರಮಕ್ಕೆ ಅಥವಾ ನಮ್ಮ ನಡೆಗೆ ಈ ನಿಮ್ಮ ಆದೇಶ ಸಮಂಜಸವಾಗಿಲ್ಲ ಅಂತ ಹೇಳಿ, ಇದು ನೈಸರ್ಗಿಕ ನ್ಯಾಯದ ತತ್ವಕ್ಕೆ ವಿರುದ್ಧವಾಗಿದೆ, ನನಗೆ ಸಂವಿಧಾನ ಪ್ರದಾನ ಮಾಡಿರ್ತಕ್ಕಂಥ ಹಕ್ಕನ್ನು ನಾನು ಚಲಾಯಿಸಲು ನೀವು ನಿರ್ಬಂಧ ಹೇರ್ತಾ ಇದ್ದೀರಾ ಅಂತ ಹೇಳಿ ನೀವು ಪರಿಷ್ಕರಣೆ ಅರ್ಜಿಯನ್ನು ಅಧಿಕಾರಿಯ ಮುಂದೆ ಸಲ್ಲಿಸ್ಬೋದು. ಯಾವ ಅಧಿಕಾರಿ ಅಂತ ಹೇಳಿದ್ರೆ, ಯಾವ ಅಧಿಕಾರಿ ಸೆಕ್ಷನ್ 144 ಜಾರಿ ಮಾಡಿರ್ತಾರೋ ಆ ಅಧಿಕಾರಿಯ ಮುಂದೆ. ನೊಂದ ವ್ಯಕ್ತಿ ತನ್ನ ಮೂಲಭೂತ ಹಕ್ಕುಗಳು ಅಪಾಯದಲ್ಲಿದ್ದರೆ ರಿಟ್ ಅರ್ಜಿಯನ್ನು ಸಲ್ಲಿಸುವ ಮೂಲಕ ಹೈಕೋರ್ಟನ್ನು ಸಂಪರ್ಕಿಸ್ಬೋದು. ಆದರೂ ಹೈಕೋರ್ಟ್ ಮಧ್ಯಪ್ರವೇಶ ಮಾಡೋಕ್ಕೆ ಮುಂಚೆನೇ, ಅಂದರೆ ಹೈಕೋರ್ಟಲ್ಲಿ ನೀವು ನನ್ನ ಹಕ್ಕುಗಳು ಉಲ್ಲಂಘನೆ ಆಗ್ತಾಯಿದೆ ಸ್ವಾಮಿ ಅಂತ ಹೇಳಿ ರಿಟ್ ಪಿಟಿಷನ್ ಫೈಲ್ ಮಾಡಿ ಅಲ್ಲಿಂದ
ಪರಿಹಾರಗಳನ್ನು ಕಂಡುಕೊಳ್ಳುವ ಮೊದಲೇ ನಿಮ್ಮ ಹಕ್ಕುಗಳ ಉಲ್ಲಂಘನೆ ಆಗೋಗಿರುತ್ತೆ. ಆ ಆತಂಕ ಇದೆ. ಇದರ ಬಗ್ಗೆ ಕೋರ್ಟಲ್ಲೂ ಕೂಡ ಅನೇಕ ಸಾರಿ ಹೇಳಿದ್ದಾರೆ. ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ನಿಗ್ರಹಿಸುವ ಸಲುವಾಗಿ ದೊಡ್ಡ ಪ್ರದೇಶದಲ್ಲಿ ನಿಷೇಧಾಜ್ಞೆಗಳನ್ನು ಹೇರಲಾಗುತ್ತೆ. ಇದು ಪ್ರಜಾಪ್ರಭುತ್ವದಲ್ಲಿ ಅನಪೇಕ್ಷಿತ. ರಾಜಕೀಯ ಭಿನ್ನಾಭಿಪ್ರಾಯಗಳಿಗೋಸ್ಕರ ದೊಡ್ಡ ಪ್ರದೇಶಗಳಲ್ಲಿ ನಿಷೇಧಾಜ್ಞೆಯನ್ನು ಹೇರುವಂಥದ್ದು ಆ ಪ್ರದೇಶದ ಇತರ ಜನಗಳಿಗೆ ರಾಜಕೀಯ ಭಿನ್ನಾಭಿಪ್ರಾಯಗಳ ಬಗ್ಗೆ ಯಾವುದೇ ನಿಲುವನ್ನು ಹೊಂದಿಲ್ಲದಿರತಕ್ಕಂಥ ಜನಗಳಿಗೂ ಕೂಡ ಈ ನಿಷೇಧಾಜ್ಞೆ ಬಾಧಿಸುವುದರಿಂದ ಅದು ಪ್ರಜಾಪ್ರಭುತ್ವದಲ್ಲಿ ಅನಪೇಕ್ಷಿತ ಅಂತ ಹೇಳಲಾಗಿದೆ. ಕೆಲವು CRPC ಸೆಕ್ಷನ್ 144 ಅಡಿಯಲ್ಲಿ ನೀಡಿದಂತಹ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳನ್ನು ನಾವಿಲ್ಲಿ ನೋಡ್ಬೋದು. ಬಾಬುಲಾಲ್ ಪರಾಟೆ ವರ್ಸಸ್ ಮಹಾರಾಷ್ಟ್ರ ರಾಜ್ಯ 1961ರಲ್ಲಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಬಂತು. ಈ ಕೇಸಿನಲ್ಲಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನ ಸೆಕ್ಷನ್ 144 ಎತ್ತಿ ಹಿಡಿದಿದ್ದು, ಈ ಸೆಕ್ಷನ್ ಅಡಿಯಲ್ಲಿ ಆದೇಶದಿಂದ ನೊಂದ ವ್ಯಕ್ತಿ ಪರಿಹಾರ ಪಡಿತಾನೆ ಅಂತಕ್ಕಂಥದ್ದು ಒಂದು ಭ್ರಮೆಯಾಗಿದೆ ಅಂತ ಹೇಳೋದು ಸರಿಯಲ್ಲ. ಖಂಡಿತ ಅವನಿಗೆ ಪರಿಹಾರ ಸಿಗುತ್ತೆ ಅಂತ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ. ಮತ್ತು ಇನ್ನೊಂದು ಕೇಸು ಮಧು ಲಿಮಾಯೆ ವಿರುದ್ಧ SDM 1970. ಇದರಲ್ಲಿ ಸೆಕ್ಷನ್ 144 ಅಡಿಯಲ್ಲಿ ಬಳಸಲಾದಂತಹ ಅಧಿಕಾರ ಏನಿದೆ, ಆಡಳಿತದಿಂದ ಹರಿಯುವ ಸಾಮಾನ್ಯ ಅಧಿಕಾರ ಅಲ್ಲ. ಅದು ನಿಮಗೆ ಅಡ್ಮಿನಿಸ್ಟ್ರೇಟಿವ್ ಪವರ್ಸ್ ಏನಿದೆ, ನಾರ್ಮಲ್ ಅಡ್ಮಿನಿಸ್ಟ್ರೇಟಿವ್ ಪವರ್ಸ್ ಅಲ್ಲ ಅದು. ಆದರೆ ನ್ಯಾಯಾಂಗ ರೀತಿಯಲ್ಲಿ ಬಳಸಲಾಗುವ ಅಧಿಕಾರ ಅದು. ಮತ್ತು ಇದು ಮುಂದಿನ ನ್ಯಾಯಾಂಗ ಪರಿಶೀಲನೆಗೆ ನಿಲ್ಲುತ್ತೆ ಅನ್ನುವಂಥದ್ದನ್ನು 7 ಸದಸ್ಯರಿದ್ದಂತಹ ನ್ಯಾಯಾಧೀಶರ ಪೀಠ ಹೇಳ್ತು. ಸಂವಿಧಾನದ ಪರಿಚ್ಛೇದದ ಆರ್ಟಿಕಲ್ 19 ಕ್ಲಾಸ್ 2ರಲ್ಲಿ ನೀಡತಕ್ಕಂತಹ ಮೂಲಭೂತ ಹಕ್ಕುಗಳಿಗೆ ಸೆಕ್ಷನ್ 144 ಸಮಂಜಸವಾದ ನಿರ್ಬಂಧವನ್ನು ಒಳಗೊಂಡಿದೆ ಅಂತ ಕೂಡ ನ್ಯಾಯಾಲಯ ತೀರ್ಪಿನಲ್ಲಿ ಉಲ್ಲೇಖ ಮಾಡಿತು. ಮತ್ತು ಇನ್ನೊಂದು ಕೇಸ್ ರಾಮಲೀಲಾ ಮೈದಾನ್ ವಿರುದ್ಧ ಭಾರತ ಸರ್ಕಾರ ಗೃಹ ಕಾರ್ಯದರ್ಶಿಯವರ ಬಗ್ಗೆ ಅವರು ಈ ಕೇಸನ್ನು ಹಾಕಿದ್ದು 2012ರಲ್ಲಿ. ಈ ಪ್ರಕರಣದಲ್ಲಿ ಸಾರ್ವಜನಿಕ ಸುವ್ಯವಸ್ಥೆಗೆ ಬೆದರಿಕೆಯಾಗ್ತಕ್ಕಂತಹ ಅಥವಾ ಆಘಾತವನ್ನುಂಟು ಮಾಡ್ತಕ್ಕಂತಹ ಅಪಾಯ ಇದೆ ಅಂತಕ್ಕಂಥ ಒಂದು ಗ್ರಹಿಕೆ ನೈಜವಾಗಿರಬೇಕು. ಮತ್ತು ಅದು ಸೆಕ್ಷನ್ 144 ಬಳಸುವಾಗ ಕೇವಲ ಕಾಲ್ಪನಿಕವಾಗಿರಬಾರ್ದು ಅಥವಾ ಕೇವಲ ಪಾಸಿಬಿಲಿಟಿ ಆಗಿರಬಾರ್ದು. ನಿಮಗೆ ಆ ಗ್ರಹಿಕೆ ಖಂಡಿತವಾಗಿ ಇಂಥದ್ದೇನೋ ಒಂದು ನಡೆಯುತ್ತೆ ಅಂತಕ್ಕಂತಹ ಒಂದು ಕಾನ್ಫಿಡೆನ್ಸನ್ನು ಅಥವಾ ಸಮಸ್ಯೆ ಇರ್ತಕ್ಕಂಥ ನೈಜತೆಯನ್ನು ಅಲ್ಲಿ ಡೆಫಿನೆಟ್ಟಾಗಿ ನೀವು ಐಡೆಂಟಿಫೈ ಮಾಡಬೇಕು ಅಂತ ಈ ಕೇಸಲ್ಲಿ ಹೇಳಿದೆ ಕೋರ್ಟ್. ಹೀಗಾಗಿ CRPCಯ ಸೆಕ್ಷನ್ 144 ಮಿತವಾಗಿ ವಿಧಿಸಬೇಕು. ಯಾವಾಗ ಬೇಕಂದರೆ ಆವಾಗ ನಾವು ಸೆಕ್ಷನ್ ಜಾರಿ ಮಾಡಲಿಕ್ಕಾಗಲ್ಲ. ಮತ್ತು ತುರ್ತು ಪರಿಸ್ಥಿತಿ ಹಠಾತ್ ಮತ್ತು ಪರಿಣಾಮಗಳ ಆತಂಕ ಸಾಕಷ್ಟು ಗಂಭೀರವಾಗಿದೆ. ತಕ್ಷಣಕ್ಕೆ ಹಠಾತ್ ಪರಿಣಾಮ ಅಂತ ಹೇಳಿದ್ರೆ ಇಮ್ಮಿಡಿಯೇಟಾಗಿ ಸ್ಪರ್ ಆಫ್ ಮೂಮೆಂಟ್ ಅಂತ ಹೇಳ್ತೀವಲ್ಲ. ಈಗ ಲಾಸ್ಟ್ ಫ್ರೈಡೇ ಇದೇ ಥರನೇ ಆಯಿತು. ಮಸೀದಿಯಿಂದ ನಮಾಜ್ ಮುಗಿಸ್ಕೊಂಡು ಬಂದವರು ಇದ್ದಕ್ಕಿದ್ದಂತೆ ಅವರು ಸ್ಟ್ರೈಕನ್ನು ಜಾಥಾವನ್ನು ಶುರು ಮಾಡಿದ್ರಲ್ಲ, ಗಲಾಟೆಗಳನ್ನು ಶುರು ಮಾಡಿದ್ರಲ್ಲ, ಅಂತಹ ಒಂದು ಪರಿಸ್ಥಿತಿಯ ಹಠಾತ್ ಪರಿಣಾಮದ ಮುಂಜಾಗ್ರತೆಯ ಕ್ರಮವಾಗಿ ನೀವು ಇಂಥದನ್ನು ಮಾಡ್ಬೋದೇ ಹೊರತು ಪ್ರತಿಯೊಂದು ಟೈಮಲ್ಲೂ ಇದನ್ನು ಮಾಡಬಾರ್ದು. ಪರಿಣಾಮಗಳ ಆತಂಕ ಸಾಕಷ್ಟು ಗಂಭೀರವಾಗಿದ್ದಾಗ ಮಾತ್ರ ಈ ಸೆಕ್ಷನ್ 144 ವಿಧಿಸಬೇಕು. ಈ ಬಗೆಗೆ DY ಚಂದ್ರಚೂಡ್ ನ್ಯಾಯಾಧೀಶರು ಅವರು ಏನು ಅಭಿಪ್ರಾಯ ಪಟ್ಟಿದ್ದಾರೆ ಅಂತ ಹೇಳಿದ್ರೆ, ಭಿನ್ನಾಭಿಪ್ರಾಯವು ಪ್ರಜಾಪ್ರಭುತ್ವದ ಸುರಕ್ಷತಾ ಕವಾಟ. ಹೌದು, ಭಿನ್ನಾಭಿಪ್ರಾಯ ಇರಬೇಕು. ಭಿನ್ನಾಭಿಪ್ರಾಯಗಳಿದ್ದಾಗಲೇ ಪ್ರತಿಯೊಂದು ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳ ನಡುವೆ ತೆಗೆದುಕೊಂಡಂತಹ ನಿರ್ಧಾರಗಳು ಸಾರ್ವಜನಿಕವಾಗಿ ಸಹಮತವಾದಲ್ಲಿ ಇದೆಯಾ ಇಲ್ವಾ ಅಥವಾ ಅವು ಅನುಕೂಲಕರವಾಗಿ ಇದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ಚರ್ಚೆ ಮಾಡಲಿಕ್ಕೆ ಸಾಧ್ಯ. ಆದರೆ ಭಿನ್ನಾಭಿಪ್ರಾಯ ಅಂತಕ್ಕಂಥದ್ದು ನಮ್ಮ ಸಭ್ಯತೆಯನ್ನು ಮೀರಿ ಹೋದಾಗ ಅದು ಪ್ರಜಾಪ್ರಭುತ್ವದಲ್ಲಿ ರಾಡಿ ಅಂತ ಅನ್ನಿಸ್ಕೊಳ್ಳುತ್ತೆ ಅಥವಾ ಅದಕ್ಕೊಂದು ಪ್ರಜಾಪ್ರಭುತ್ವದ ಪ್ರಜ್ಞೆಯನ್ನೇ ಕಳ್ಕೊಂಡು ಹೊಲಸಾಗೋಗುತ್ತೆ ಅನ್ನುವಂಥದ್ದನ್ನು ನಾವು ಪ್ರತಿದಿನ ಇವಾಗ ನೋಡ್ತಾ ಇದ್ದೀವಿ. ಈ ಭಿನ್ನಾಭಿಪ್ರಾಯವು ಅನುಮತಿಸದಿದ್ದರೆ ಒತ್ತಡದ ಕುಕ್ಕರ್ ಸಿಡಿಯಬಹುದು ಅಂತ ಹೇಳಿದ್ದಾರೆ. ಅಂದರೆ ಭಿನ್ನಾಭಿಪ್ರಾಯಕ್ಕೆ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಕೊಡದೇ ಹೋದರೆ, ಅದನ್ನು ರಿಸ್ಟ್ರಿಕ್ಟ್ ಮಾಡಿದ್ರೆ, ಭಿನ್ನಾಭಿಪ್ರಾಯಗಳು ಒಳಗೆ ಕುದ್ದು ಒಂದೇ ಸರಿ ಕುಕ್ಕರ್ ಬ್ಲಾಸ್ಟ್ ಆದಂಗೆ ಆಗ್ಬೋದು ಅಂತ ಹೇಳಿದ್ದಾರೆ.
ಮತ್ತು ಈ ದ್ವೇಷ ಭಾಷಣದ ಬಗ್ಗೆ ಏನೇನಿದೆ ಅದನ್ನು ಹೇಳೋದಾದರೆ, ದ್ವೇಷ ಭಾಷಣ ಅಂತಕ್ಕಂಥದ್ದು ಅವರ ಧರ್ಮ, ಜನಾಂಗೀಯತೆ, ರಾಷ್ಟ್ರೀಯತೆ, ಜನಾಂಗ, ಬಣ್ಣ, ವಂಶ, ಲಿಂಗ ಈ ಥರ ಗುರುತುಗಳು ಅಥವಾ ಇವುಗಳನ್ನು ಆಧಾರವಾಗಿಟ್ಕೊಂಡು ಒಂದು ಗುಂಪಿನ ಮೇಲೆ, ಒಬ್ಬ ವ್ಯಕ್ತಿಯ ಮೇಲೆ ವಿರುದ್ಧ ದ್ವೇಷ ಕಾರುವಂಥ, ಹಿಂಸೆ ಉಂಟು ಮಾಡುವಂಥ, ತಾರತಮ್ಯವನ್ನು ಪ್ರತಿಪಾದಿಸ್ತಕ್ಕಂತಹ, ಪ್ರಚೋದನೆ ಮಾಡ್ತಕ್ಕಂತಹ ಅಥವಾ ಪ್ರಚೋದನೆಗೆ ಉತ್ತೇಜನ ಮಾಡ್ತಕ್ಕಂತಹ ಮತ್ತು ಅವುಗಳನ್ನು ಸಮರ್ಥಿಸಿಕೊಳ್ತಕ್ಕಂತಹ ವ್ಯಕ್ತಿಗಳನ್ನು ಒಳಗೊಂಡಿದೆ ಈ ದ್ವೇಷ ಭಾಷಣ ಅಂತಕ್ಕಂಥದ ವ್ಯಾಖ್ಯಾನ. ಇದು ಪ್ರಜಾಪ್ರಭುತ್ವದ ಸಮಾಜದ ಒಗ್ಗಟ್ಟು, ಮಾನವ ಹಕ್ಕುಗಳ ರಕ್ಷಣೆ ಮತ್ತು ಕಾನೂನಿನ ಆಳ್ವಿಕೆಗೆ ಗಂಭೀರ ಅಪಾಯಗಳನ್ನು ತಂದೊಡ್ಡುತ್ತೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಇಂಥವುಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳದೆ ಬಿಟ್ಟರೆ ಅದು ವ್ಯಾಪಕ ಪ್ರಮಾಣದಲ್ಲಿ ಹಿಂಸಾಚಾರ ಮತ್ತು ಸಂಘರ್ಷಕ್ಕೆ ಕಾರಣವಾಗಿಬಿಡುತ್ತೆ. ಈ ಅರ್ಥದಲ್ಲಿ ದ್ವೇಷದ ಭಾಷಣವು ಅಸಹಿಷ್ಣುತೆಯ ತೀವ್ರ ಸ್ವರೂಪವಾಗಿದೆ. ಸಹಿಷ್ಣುತೆ ಮತ್ತು ಅಸಹಿಷ್ಣುತೆ ಅದನ್ನು ಇಟ್ಕೊಳ್ಳಿ. ಅಸಹಿಷ್ಣುತೆ, ಇಂಟಾಲರೆನ್ಸ್ ಅಂತ ಏನು ಹೇಳ್ತೀವಿ, ಅದರ ಗಂಭೀರ ಸ್ವರೂಪ ಆಗಿಬಿಡುತ್ತೆ ದ್ವೇಷದ ಭಾಷಣ. ಆದರೆ ದ್ವೇಷದ ಭಾಷಣ ಅಂತಕ್ಕಂಥದ್ದು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಅಪ್ಲೈ ಆಗಬೇಕು. ಯಾರೋ ಒಬ್ಬರು ಮಾಡಿದ್ರೆ ಅದು ದ್ವೇಷದ ಭಾಷಣ, ಇನ್ಯಾರೋ ಒಬ್ಬರು ಮಾಡಿದ್ರೆ ಅದು ಜಾತ್ಯತೀತ ಭಾಷಣ ಅಂತ ಅನ್ನಿಸ್ಕೋಬಾರ್ದು ಅಲ್ವಾ ಗೆಳೆಯರೆ? ಇದ್ರ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡಲೇಬೇಕು. ದ್ವೇಷದ ಭಾಷಣದ ಮೇಲೆ ಕಾನೂನಿನಲ್ಲಿರ್ತಕ್ಕಂಥ ನಿಬಂಧನೆಗಳೇನಂತ ಹೇಳಿದ್ರೆ, ಭಾರತದಲ್ಲಿ ಯಾವುದೇ ಕಾನೂನಿನಲ್ಲಿ ದ್ವೇಷ ಭಾಷಣವನ್ನು ವ್ಯಾಖ್ಯಾನ ಮಾಡಲಾಗಿಲ್ಲ. ಅಂದರೆ ನಮ್ಮಲ್ಲಿರ್ತಕ್ಕಂಥ ಯಾವುದೇ ಕಾನೂನುಗಳಲ್ಲಿ ದ್ವೇಷ ಭಾಷಣದ ಬಗ್ಗೆ ಒಂದು ಉಪಬಂಧನೆ ಇಲ್ಲ, ಅದಕ್ಕಾಗಿ ಅದರ ಬಗ್ಗೆ ವ್ಯಾಖ್ಯಾನ ಇಲ್ಲ. ಆದರೆ ಕೆಲವು ಶಾಸನಗಳಲ್ಲಿ, ಕಾನೂನು ನಿಬಂಧನೆಗಳಲ್ಲಿ ವಾಕ್ ಸ್ವಾತಂತ್ರ್ಯಕ್ಕೆ ವಿನಾಯಿತಿ ಅಥವಾ ನಿರ್ಬಂಧಗಳನ್ನು ವಿಧಿಸಲಾಗಿದೆ. ಆ ಮೂಲಕ ಇಂಡೈರೆಕ್ಟಾಗಿ ದ್ವೇಷ ಭಾಷಣ ಕಾನೂನಿನ ಪ್ರಕಾರ ಶಿಕ್ಷೆಗೆ ಅರ್ಹ ಅಂತ ನಾವು ಹೇಳ್ಬೋದು. ಭಾರತ ದಂಡ ಸಂಹಿತೆ IPC ಇಂಡಿಯನ್ ಪೀನಲ್ ಕೋಡ್ ಅಲ್ಲಿರ್ತಕ್ಕಂಥ ನಿಬಂಧನೆಗಳಿಂದರೆ ಅದರಲ್ಲಿ IPCಯ ಸೆಕ್ಷನ್ 153 ಕ್ಲಾಸ್ A ಅಡಿಯಲ್ಲಿ ಧರ್ಮ, ಜನಾಂಗ, ಹುಟ್ಟಿದ ಸ್ಥಳ, ವಾಸಸ್ಥಳ, ಭಾಷೆ ಇವುಗಳ ಆಧಾರದ ಮೇಲೆ ವಿವಿಧ ಗುಂಪುಗಳ ನಡುವೆ ದ್ವೇಷವನ್ನು ಉತ್ತೇಜನ ಮಾಡುವಂಥದ್ದು, ಸಾಮರಸ್ಯವನ್ನು ಹಾಳು ಮಾಡುವಂಥದ್ದು, ಪೂರ್ವಗ್ರಹ ಪೀಡನೆ ಕೃತ್ಯಗಳಿಂದ ದ್ವೇಷ ಹುಟ್ಟುವಂತೆ ಮಾಡುವಂಥದ್ದು, ಇಂತಹ ಅಪರಾಧಗಳಿಗೆ 3 ವರ್ಷಗಳವರೆಗೆ ದಂಡನೀಯ ಶಿಕ್ಷೆಯನ್ನು ವಿಧಿಸಬಹುದಾಗಿದೆ. ಹಾಗಾಗಿ ಇದೊಂದು ಕ್ರಿಮಿನಲ್ ಅಫೆನ್ಸ್, ದಂಡನೀಯ ಅಪರಾಧವಾಗಿದೆ. ಈ ಅಪರಾಧಕ್ಕೆ ಸೆರೆವಾಸದ ಶಿಕ್ಷೆಯನ್ನು ಕೂಡ ನೀಡಲಾಗುತ್ತೆ. ಸೆಕ್ಷನ್ 505 ಕ್ಲಾಸ್ 1 ಮತ್ತು ಸೆಕ್ಷನ್ 505 ಕ್ಲಾಸ್ 2 ರಲ್ಲಿ ವಿವಿಧ ಗುಂಪುಗಳ ನಡುವೆ ಕೆಟ್ಟ ಇಚ್ಛೆ ಅಥವಾ ದ್ವೇಷವನ್ನು ಉಂಟು ಮಾಡ್ತಕ್ಕಂತಹ ಯಾವುದೇ ವಿಷಯದ ಪ್ರಕಟಣೆ ಮತ್ತು ಪ್ರಸಾರ ಎರಡೂ ಕೂಡ ಅಪರಾಧ ಆಗಿರುತ್ತೆ. ಜನಪ್ರತಿನಿಧಿ ಕಾಯ್ದೆ 1951, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951 ಅಡಿಯಲ್ಲಿ ಅದರಲ್ಲಿ ಸೆಕ್ಷನ್ 8 ಮೇರೆಗೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಏನಿದೆ ಅದನ್ನು ಕಾನೂನು ಬಾಹಿರವಾಗಿ ಬಳಸ್ತಕ್ಕಂಥ ಕೃತ್ಯಗಳಲ್ಲಿ ತೊಡಗಿದ್ರೆ ಅವನು ಅಪರಾಧಿಯಾಗಿದ್ದರೆ ಅಂತಹ ವ್ಯಕ್ತಿಯನ್ನು, ಆ ವಿಷಯಗಳಲ್ಲಿ ಅಪರಾಧಿಯಾಗಿದ್ದರೆ ಅಂತಹ ವ್ಯಕ್ತಿಯನ್ನು ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ ಅನರ್ಹ ಮಾಡಲಾಗುತ್ತೆ. ಅವನ ಅರ್ಹತೆಯನ್ನು ಕಳ್ಕೊತಾನೆ. ನಾಗರಿಕ ಹಕ್ಕುಗಳ ರಕ್ಷಣೆ ಕಾಯ್ದೆ 1955 ಇದರಲ್ಲಿ ಸೆಕ್ಷನ್ 7 ಮೂಲಕ ಅಸ್ಪೃಶ್ಯತೆಯ ಪ್ರಚೋದನೆ ಮತ್ತು ಪ್ರೋತ್ಸಾಹವನ್ನು ಪದಗಳ ಮೂಲಕ ಮಾತನಾಡುವ, ಬರೆಯುವ, ಚಿಹ್ನೆಗಳ ಮೂಲಕ ಅಥವಾ ಗೋಚರಿಸುವ ಪ್ರಾತಿನಿಧ್ಯಗಳ ಏನಾದರೂ ಇಂಡಿಕೇಶನ್ ಮಾಡಿ ಹೇಳ್ತಕ್ಕಂಥದ್ದನ್ನು ಕೂಡ ಶಿಕ್ಷೆಗೆ ಅರ್ಹವಾದ ಒಂದು ಅಪರಾಧ ಅಂತ ಹೇಳಲಾಗಿದೆ. ಧಾರ್ಮಿಕ ಸಂಸ್ಥೆಗಳ ದುರುಪಯೋಗ ಅಥವಾ ತಡೆಗಟ್ಟುವಿಕೆ ಕಾಯ್ದೆ 1988 ಪ್ರಕಾರ ಅದರಲ್ಲಿ ಸೆಕ್ಷನ್ 3G ಏನು ಹೇಳುತ್ತೆ ಅಂತ ಹೇಳಿದ್ರೆ, ಧಾರ್ಮಿಕ ಸಂಸ್ಥೆ ಅಥವಾ ಅದರ ಮ್ಯಾನೇಜರ್ಗಳಿಗೆ ಸಂಸ್ಥೆಗೆ ಸೇರಿದ ಅಥವಾ ನಿಯಂತ್ರಣದಲ್ಲಿರುವ ಯಾವುದೇ ಆವರಣವನ್ನು ಧರ್ಮಗಳ ನಡುವೆ ಜನಾಂಗೀಯ, ಭಾಷೆ ಅಥವಾ ಪ್ರಾದೇಶಿಕ ಗುಂಪುಗಳು ಅಥವಾ ಜಾತಿಗಳು ಅಥವಾ ಸಮುದಾಯಗಳು ಅಸಂಗತತೆಗೆ, ದ್ವೇಷಕ್ಕೆ, ದುಷ್ಟಭಾವನೆಗಳಿಗೆ ಪ್ರೇರಕವಾಗುವ ರೀತಿಯಲ್ಲಿ ಉತ್ತೇಜಿಸಲು ಪ್ರಯತ್ನಿಸಿದ್ರೆ ಅದು ಕೂಡ ಒಂದು ಅಪರಾಧವಾಗುತ್ತೆ. ಹಾಗಾದರೆ ಈ ಬಗೆಗೆ ಇರ್ತಕ್ಕಂಥ ಪ್ರಮುಖ ತೀರ್ಪುಗಳೇನು ಅಂತ ಹೇಳಿದ್ರೆ, ಪ್ರವಾಸಿ ಬಲೈ ಸಂಘಟನೆ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2014 ಈ ಪ್ರಕರಣದಲ್ಲಿ
ಅಸ್ತಿತ್ವದಲ್ಲಿರುವ ಕಾನೂನುಗಳ ಅನುಷ್ಠಾನವು ದ್ವೇಷ ಭಾಷಣದ ಸಮಸ್ಯೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪರಿಹರಿಸುತ್ತದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅಂದರೆ ಯಾವುದೇ ಕಾಯ್ದೆ ಶಾಸನಗಳಲ್ಲಿ ದ್ವೇಷ ಭಾಷಣದ ಬಗ್ಗೆಗೇ ಸಪರೇಟವಾಗಿ ಉಲ್ಲೇಖ ಇಲ್ಲ ಮತ್ತು ಅದಕ್ಕೆ ಡೆಫಿನೇಷನ್ ಇಲ್ಲ ಅಂತ ಹೇಳಿದ್ರು. ನಮ್ಮಲ್ಲಿ ಇರ್ತಕ್ಕಂಥ ಅನೇಕ ಕಾನೂನುಗಳ ಅಸ್ತಿತ್ವದಲ್ಲಿರ್ತಕ್ಕಂಥ ಕಾನೂನುಗಳ ಕರೆಕ್ಟಾಗಿ ಅನುಷ್ಠಾನ ಮಾಡಿದ್ರೆ ಆ ಕಾನೂನುಗಳನ್ನು ಈ ಒಂದು ದ್ವೇಷ ಭಾಷಣದ ಸಮಸ್ಯೆಯನ್ನು ಖಂಡಿತವಾಗಿ ಪರಿಹರಿಸ್ಬೋದು ಅಂತ ಸುಪ್ರೀಂ ಕೋರ್ಟ್ ಪ್ರವಾಸಿ ಬಲೈ ಸಂಘಟನೆ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2014 ಪ್ರಕರಣದಲ್ಲಿ ತಿಳಿಸಿದೆ. ಜಾಫರ್ ಇಮಾಮ್ ನಖ್ವಿ ವಿರುದ್ಧ ಭಾರತ ಚುನಾವಣಾ ಆಯೋಗ ಜಾಫರ್ ಇಮಾಮ್ ನಖ್ವಿ ವರ್ಸಸ್ ಭಾರತ ಚುನಾವಣಾ ಆಯೋಗ ಈ ಪ್ರಕರಣದಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು. ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಮಾಡಿದಂತಹ ಕಟುವಾದ ಭಾಷಣವನ್ನು ಪ್ರಶ್ನಿಸಿ ಇಂತಹ ಭಾಷಣಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ಚುನಾವಣಾ ಆಯೋಗಕ್ಕೆ ಸುಗ್ರೀವಾಜ್ಞೆ ಹೊರಡಿಸುವಂತೆ ಪ್ರಾರ್ಥಿಸ್ತಾರವರು. ಆದರೆ ಚುನಾವಣಾ ಪ್ರಚಾರದ ಸಮಯದಲ್ಲಿ ಮಾಡಿದ ಭಾಷಣಗಳಿಗೆ ಸಂಬಂಧಪಟ್ಟಂತೆ ಸಂವಿಧಾನದ 32ನೇ ವಿಧಿ ಏನಿದೆ ಆ ವಿಧಿ ಅಡಿಯಲ್ಲಿ ಅರ್ಜಿಯನ್ನು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯಾಗಿ ಸ್ವೀಕರಿಸಲಿಕ್ಕೆ ಅರ್ಹಲ್ಲ ಮತ್ತು ಶಾಸಕಾಂಗದ ಉದ್ದೇಶವೂ ಕೂಡ ಗೋಚರಿಸುವ ವಿಷಯಗಳ ಬಗ್ಗೆ ನ್ಯಾಯಾಲಯವು ಕಾನೂನು ಮಾಡಲು ಸಾಧ್ಯ ಇಲ್ಲ ಅಂತ ನ್ಯಾಯಾಲಯ ಅರ್ಜಿಯನ್ನು ವಜಾ ಮಾಡುತ್ತೆ. ಶ್ರೇಯಾ ಸಿಂಘಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಸಂವಿಧಾನದ ಆರ್ಟಿಕಲ್ 19 ಕ್ಲಾಸ್ 1A ಮೂಲಕ ಖಾತರಿಪಡಿಸಿದಂತಹ ಅಭಿವ್ಯಕ್ತಿ ಮೂಲಭೂತ ಹಕ್ಕಿಗೆ ಅಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000 ಸೆಕ್ಷನ್ 66 ಕ್ಲಾಸ್ A ಕುರಿತು ಸಮಸ್ಯೆಗಳನ್ನು ಎತ್ತಿ ಹಿಡಿಯಲಾಯಿತು ಈ ಪ್ರಕರಣದಲ್ಲಿ. ಆದರೆ ನ್ಯಾಯಾಲಯ ಏನು ಹೇಳ್ತು ಅಂತ ಹೇಳಿದ್ರೆ ಚರ್ಚೆ, ವಕಾಲತ್ತು ಮತ್ತು ಪ್ರಚೋದನೆಗಳ ನಡುವೆ ವ್ಯತ್ಯಾಸವನ್ನು ತೋರಿಸ್ತು. ಚರ್ಚೆ ಮಾಡೋದು ಬೇರೆ, ಒಬ್ಬ ಕ್ಲೈಂಟನ್ನು ವಹಿಸ್ಕೊಂಡು ಕೋರ್ಟಲ್ಲಿ ವಾದ ಮಾಡೋದು ಬೇರೆ ಅನ್ನುವಂಥ ಮತ್ತು ಅದೆರಡರ ನಡುವೆ ಇರತಕ್ಕಂಥ ವ್ಯತ್ಯಾಸವನ್ನು ನ್ಯಾಯಾಲಯ ತೋರಿಸ್ತು. ಹಾಗಾದರೆ ನಮಗೆಲ್ರಿಗೂ ಬೇಕಾಗಿರ್ತಕ್ಕಂಥದ್ದು ಏನು ಈ ವಿಷಯಗಳ ಬಗ್ಗೆ ಅಂತ ಹೇಳಿದ್ರೆ, ಪ್ರಚೋದಕ ಕೃತ್ಯಗಳು ಮತ್ತು ಭಾಷಣಗಳಿಗೆ ಸಂಬಂಧಪಟ್ಟಂತೆ ಅಸ್ತಿತ್ವದಲ್ಲಿರುವ ವಿಭಾಗಗಳಲ್ಲಿ ಒಳಗೊಳ್ಳುವ ಬದಲು ನಿರ್ದಿಷ್ಟವಾದ ದ್ವೇಷ ಭಾಷಣವನ್ನು ಅಪರಾಧೀಕರಿಸಲು ಈ ಹೇಟ್ ಸ್ಪೀಚ್ ಬಗ್ಗೆನೇ ಒಂದು ಕಾನೂನನ್ನು ಖಂಡಿತವಾಗಿ ಮಾಡಬೇಕು. ಇರೋ ಕಾನೂನುಗಳನ್ನ ಅಪ್ಲೈ ಮಾಡಲಿ, ಅವರು ಮುರಿಚ್ಕೊಳ್ಳಿಕ್ಕೆ ಅಥವಾ ಅದರಿಂದ ನುಸುಳಿ ಹೋಗಲಿಕ್ಕೆ ಮಾತಾಡಿಬಿಟ್ಟು ಆ ನಂತರ ಏನಿಲ್ಲ ಅದಿಲ್ಲ ಇದಿಲ್ಲ ಅಂತ ಅವರು ಮಾತಿನಿಂದ ತಪ್ಪಿಸ್ಕೊಳ್ಳಿಕ್ಕೆ, ಆ ಮಾತಿನ ಪರಿಣಾಮದಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗದೇ ಇರೋ ರೀತಿಯಲ್ಲಿ ಖಂಡಿತವಾಗಿ ಕಾನೂನು ಆಯೋಗ ಈ ಹೇಟ್ ಸ್ಪೀಚ್ ಬಗ್ಗೆನೇ ಒಂದು ಕಾನೂನನ್ನು ಮಾಡೋವಂಥದ್ದು ಅನಿವಾರ್ಯ ಅಂತ ಹೇಳ್ಬೋದು. ಜನಾಂಗೀಯ ತಾರತಮ್ಯ ಉತ್ತೇಜಿಸ್ತಕ್ಕಂತಹ, ದ್ವೇಷದ ಭಾಷಣವನ್ನು ಉತ್ತೇಜಿಸ್ತಕ್ಕಂತಹ ಕೃತ್ಯಗಳಿಗೆ ಮತ್ತು ಹೇಳಿಕೆಗಳಿಗೆ ಶಿಕ್ಷಿಸಲು ಭಾರತ ದಂಡ ಸಂಹಿತೆಯಲ್ಲಿ ಉಪಬಂಧಗಳನ್ನು ಸೇರಿಸ್ತಕ್ಕಂಥದ್ದು ಮತ್ತು ಇದೇ ರೀತಿಯ ಪ್ರಸ್ತಾಪಗಳನ್ನು MP ಬೆಜಬರೋ ಸಮಿತಿ 2014ರಲ್ಲಿ, TK ವಿಶ್ವನಾಥನ್ ಸಮಿತಿ 2019ರಲ್ಲಿ ಕೂಡ ಮಾಡಿದರೆ ಈ ಪ್ರಸ್ತಾಪಗಳನ್ನು ಕಾನೂನು ಆಯೋಗ ಖಂಡಿತ ಮನಗಾಣಬೇಕು. ಇದ್ರ ಬಗ್ಗೆ ಒಂದು ಕಾನೂನನ್ನು ಮಾಡಬೇಕು ಅಂತಕ್ಕಂಥದ್ದು ಹಲವರ ನಿಮ್ಮೆಲ್ಲರ ಒಂದು ಬೇಡಿಕೆಯಾಗಿರಬೇಕು. ಪ್ರಸ್ತುತ ಕ್ರಿಮಿನಲ್ ಕಾನೂನುಗಳಲ್ಲಿರ್ತಂತಹ ಸುಧಾರಣಾ ಸಮಿತಿ ಏನಿದೆ ಇದು ಕ್ರಿಮಿನಲ್ ಕಾನೂನಿಗೆ ಹೆಚ್ಚು ಸಮಗ್ರ ಬದಲಾವಣೆಯನ್ನು ಪರಿಗಣಿಸ್ತಾ ಇದೆ ಇವಾಗ. ದ್ವೇಷ ಭಾಷಣದ ಅಪರಾಧವನ್ನು ನಿಭಾಯಿಸಲಿಕ್ಕೋಸ್ಕರ ನಿರ್ದಿಷ್ಟ ನಿಬಂಧನೆಗಳನ್ನು ಹೊಂದಿರತಕ್ಕಂಥ ಸಮಸ್ಯೆಯನ್ನು ಕೂಡ ಈ ಸಮಿತಿ ಪರಿಶೀಲಿಸ್ತಾ ಇದೆ. ಹಾಗಾಗಿ ಇದರ ಬಗ್ಗೆ ಅತಿ ಶೀಘ್ರದಲ್ಲಿ ಕಾನೂನೊಂದು ಬರಬಹುದು ಅಂತಕ್ಕಂಥದ್ದು ಆಶಯ. ಹಾಗೆ ನಾವೀಗ ಈ ಲೇಖನದ ಅವಲೋಕನ ಆಯಿತು. ಪ್ರಚಲಿತ ಪ್ರಶ್ನೋತ್ತರಗಳು ಬೇಡ ಈ ದಿನ. ಪ್ರಚಲಿತ ಘಟನೆಗಳ ಬಗ್ಗೆ ಒಂದು ರಾಷ್ಟ್ರ ಮತ್ತು ಪ್ರಪಂಚದ ಅಥವಾ ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾನು ಇಲ್ಲಿ ನ್ಯೂಸ್ ಚಂಕ್ಸ್ ಅಂತಕ್ಕಂಥ ಒಂದು ಕಾಲಮ್ ಇದೆ. ಆ ಕಾಲಮಲ್ಲಿ ಮೇ ಕೊನೆಯ ವಾರದ ಕೆಲವು ಸುದ್ದು ತುಣುಕುಗಳನ್ನು ಇಲ್ಲಿ ಹಾಕಿದ್ದಾರೆ, ಅದನ್ನು ನೋಡೋಣ. ಈ ವಿಭಾಗದಲ್ಲಿ ನೀವು ಡೀಟೇಲಾಗಿ ಪ್ರಚಲಿತ ಘಟನೆಗಳನ್ನು ಓದೋ ಅಗತ್ಯ ಇಲ್ಲ. ನನಗೆ ಜಸ್ಟ್ ಸುಮ್ಮನೆ ಕಾಮನ್ ಎಕ್ಸಾಮ್ಗೆ ಸಿಂಪಲ್ಲಾಗಿ ನನಗೆ ಆ ಒಂದು GK ಟೈಪ್ ಇದ್ದರೆ ಸಾಕು ಅಂತಕ್ಕಂಥವರು ಇಲ್ಲಿ ಓದ್ಬೋದು ಇದನ್ನು. ಮೇ ಕೊನೆಯ ವಾರದಲ್ಲಿ ನಡೆದಂತಹ ಪ್ರಮುಖ ಘಟನೆಗಳ ಸುದ್ದಿ ತುಣುಕುಗಳಿದು. ರಾಷ್ಟ್ರೀಯ ಸುದ್ದಿಗೆ ಸಂಬಂಧಪಟ್ಟಂತೆ
ನಾಳೆ ಅಂತಾರಾಷ್ಟ್ರೀಯ ಸುದ್ದಿಯ ಬಗ್ಗೆ ಓದ್ತೀನಿ ನಾನು. ಭಾರತದ ಮೊಟ್ಟ ಮೊದಲ ಅನಿಲ ಸಂಶೋಧನಾ ಸಂಸ್ಥೆ ಯಾವುದಂತ ಹೇಳಿದ್ರೆ ONGC. ಇದು ಇವಾಗ ಇಂಡಿಯನ್ ಗ್ಯಾಸ್ ಎಕ್ಸ್ಚೇಂಜ್ನಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ವ್ಯಾಪಾರ ಶುರು ಮಾಡಿದೆ. ಇಲ್ಲಿವರೆಗೂ ಬರೀ ಡೊಮೆಸ್ಟಿಕ್ ಅಷ್ಟೇ ಸರ್ವಿಸ್ ಮಾಡ್ತಾ ಇದ್ದದ್ದು. ಇವಾಗ ಇಂಡಿಯನ್ ಗ್ಯಾಸ್ ಎಕ್ಸ್ಚೇಂಜ್ನಲ್ಲಿ ಕೂಡ ವ್ಯಾಪಾರವನ್ನು ONGC ಪ್ರಾರಂಭ ಮಾಡಿದೆ. ದೆಹಲಿ ಸರ್ಕಾರ ತನ್ನ ಅಗ್ನಿಶಾಮಕ ಫ್ಲೀಟ್ನಲ್ಲಿ 2 ರೋಬೋಟ್ಗಳನ್ನು ಸೇರಿಸಿದೆ. ಉತ್ತರಾಖಂಡ ಸರ್ಕಾರ ನವೀಕರಿಸಬಹುದಾದಂತಹ ಇಂಧನ ರಿನ್ಯೂವಬಲ್ ಎನರ್ಜಿ ಏನಿದೆ ಆ ಯೋಜನೆಗಳಿಗಾಗಿ ಸಂಬಂಧಪಟ್ಟಂತೆ BPCLನೊಂದಿಗೆ ಒಪ್ಪಂದವೊಂದಕ್ಕೆ ಸಹಿ ಹಾಕಿದೆ. ಶಿರು ಇ ಲಿಲಿ ಅಂತಕ್ಕಂಥದ್ದೊಂದು ಉತ್ಸವ, ಇದು ಮಣಿಪುರದಲ್ಲಿ ನಡೆಯುತ್ತೆ. ಇದರ 4ನೇ ಉತ್ಸವ ಮಣಿಪುರದಲ್ಲಿ ಪ್ರಾರಂಭವಾಯಿತು. ಉತ್ತರಾಖಂಡ ಆರೋಗ್ಯ ರಕ್ಷಣೆಯಲ್ಲಿ ಡ್ರೋನ್ ಬಳಕೆ ಪ್ರಾರಂಭಿಸಿದಂತಹ ಮೊದಲನೇ ರಾಜ್ಯ ಅಂತ ಅನ್ನಿಸ್ಕೊಂಡಿದೆ. ಇದ್ರ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ಪ್ರಚಲಿತ ಘಟನೆಗಳ ವಿಭಾಗದಲ್ಲಿದೆ, ನೀವು ಅದನ್ನು ಓದ್ಬೋದು. ಕೇಂದ್ರ ಸರ್ಕಾರ SBM ಅರ್ಬನ್ 2.0 ಅಡಿಯಲ್ಲಿ ಸ್ವಚ್ಛ ಸರ್ವೇಕ್ಷಣ್ 2023 ಅಭಿಯಾನವನ್ನು ಪ್ರಾರಂಭ ಮಾಡಿತು. ತಮಿಳುನಾಡು ಸರ್ಕಾರ ಸಮಗ್ರ ಕೃಷಿ ಅಭಿವೃದ್ಧಿ ಯೋಜನೆಯನ್ನು ಪ್ರಾರಂಭ ಮಾಡಿತು. ಕೋಲ್ಕತ್ತಾ ತನ್ನ ಜೀವ ವೈದ್ಯತೆಯನ್ನು ನೋಂದಾಯಿಸಿದಂತಹ ಮೊದಲ ಮೆಟ್ರೋ ನಗರ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಯಿತು. ಮೊದಲ ರಾಷ್ಟ್ರೀಯ ಮಹಿಳಾ ಶಾಸಕರ ಸಮ್ಮೇಳನವನ್ನು ರಾಷ್ಟ್ರಪತಿಗಳು ಉದ್ಘಾಟನೆ ಮಾಡಿದ್ರು. ಪ್ರಧಾನಿ ಮೋದಿ ಅವರು ನವದೆಹಲಿಯಲ್ಲಿ ಭಾರತದ ಅತಿ ದೊಡ್ಡ ಡ್ರೋನ್ ಉತ್ಸವವನ್ನು ಉದ್ಘಾಟನೆ ಮಾಡಿದ್ರು. ಇಂದಿರಾ ಗಾಂಧಿ ಶಹರಿ ರೋಜ್ಗಾರ್ ಗ್ಯಾರಂಟಿ ಯೋಜನೆ ಅಂತಕ್ಕಂಥ ಒಂದು ಯೋಜನೆಯನ್ನು ಆ ಅನುಷ್ಠಾನಕ್ಕೆ ಹೊಸ ಮಾರ್ಗಸೂಚಿಗಳನ್ನು ರಾಜಸ್ಥಾನ ಸರ್ಕಾರ ಅನುಮೋದಿಸಿದೆ. ಪ್ರಧಾನಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಅಥವಾ ಅವರ ನೇತೃತ್ವದಲ್ಲಿ ಇಂಟರ್ ಸ್ಟೇಟ್ ಕೌನ್ಸಿಲ್ ಅಂತಕ್ಕಂಥ ಒಂದು ಸಮಿತಿಯನ್ನು ಪುನರ್ರಚನೆ ಮಾಡಲಾಯಿತು. ಅದರ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಅಮಿತ್ ಶಾ ಅವ್ರನ್ನ ನೇಮಕ ಮಾಡಲಾಗಿದೆ. ಉತ್ತರ ಪ್ರದೇಶವು ವಿದ್ಯುತ್ ಶಕ್ತಿಯ ಯೋಜನೆಗಳ ಕುರಿತಾಗಿ ಒಂದು ಕುಂದುಕೊರತೆಗಳನ್ನು ಸಂಬಂಧಿಸಿದಂತಹ ದೂರುಗಳನ್ನು ಮೇಲ್ವಿಚಾರಣೆ ಮಾಡಲಿಕ್ಕೋಸ್ಕರ ಒಂದು ಪೋರ್ಟಲ್ ಪ್ರಾರಂಭ ಮಾಡಿತು. ಆ ಪೋರ್ಟಲ್ ಹೆಸರು ಸಂಭವ್. ಒಡಿಶಾದಲ್ಲಿ ಭಾರತದ ಮೊದಲನೇ ಒಲಿಂಪಿಕ್ ಮೌಲ್ಯಗಳ ಶಿಕ್ಷಣ ಕಾರ್ಯಕ್ರಮ ಪ್ರಾರಂಭ ಆಯಿತು. ರಾಜ್ಯದ 10% ವಾಹನಗಳನ್ನು 5 ವರ್ಷಗಳಲ್ಲಿ ಎಲೆಕ್ಟ್ರಿಕ್ ವಾಹನಗಳಾಗಿ ಪರಿವರ್ತಿಸಲು ತ್ರಿಪುರಾ ಇದರಲ್ಲಿ EV ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ ಪಾಲಿಸಿ 2022 ಅನ್ನು ಜಾರಿಗೆ ತರಲಾಗಿದೆ. ಭಾರತದ ಮೊದಲನೇ ಲ್ಯಾವೆಂಡರ್ ಉತ್ಸವ ಜಮ್ಮು ಕಾಶ್ಮೀರ ಬದೇರ್ವಾಗ್ ಅಂತ ಆ ಪ್ಲೇಸಲ್ಲಿ ನಡೆಯಿತು. ಬದೇರ್ವಾಗ್. ಪ್ರಧಾನಿ ಮೋದಿಯವರು ವಿಶ್ವದ ಮೊದಲನೇ ನ್ಯಾನೋ ಯೂರಿಯಾ ದ್ರವ ಉತ್ಪಾದಕ ಘಟಕವನ್ನು ನ್ಯಾನೋ ಯೂರಿಯಾ ಫ್ಲೂಯಿಡ್ ಪ್ಲ್ಯಾಂಟ್ ಅಂತ ಹೇಳ್ಬೋದು, ಗುಜರಾತಿನ ಗಾಂಧಿನಗರದಲ್ಲಿ ಉದ್ಘಾಟನೆ ಮಾಡಿದ್ರು. ಉತ್ತರಾಖಂಡ ರಾಜ್ಯ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರಲಿಕ್ಕೋಸ್ಕರ ಸಮಿತಿಯೊಂದನ್ನು ರಚನೆ ಮಾಡಿದೆ. ಆ ಸಮಿತಿಯ ನೇತೃತ್ವವನ್ನು ರಂಜನಾ ದೇಸಾಯಿ ಅವರಿಗೆ ವಹಿಸಿಕೊಡಲಾಗಿದೆ. ಜಿತೇಂದರ್ ಸಿಂಗ್ ಉತ್ತರ ಭಾರತದ ಮೊದಲ ಇಂಡಸ್ಟ್ರಿಯಲ್ ಬಯೋಟೆಕ್ ಪಾರ್ಕನ್ನು, ಉತ್ತರ ಭಾರತದ ನಾರ್ತ್ ಇಂಡಿಯಾದಲ್ಲಿ ಮೊದಲ ಇಂಡಸ್ಟ್ರಿಯಲ್ ಬಯೋಟೆಕ್ ಪಾರ್ಕ್, ಇದನ್ನು ಜಮ್ಮು ಕಾಶ್ಮೀರದ ಕಥುವಾ ಅಂತಕ್ಕಂಥ ಒಂದು ಪ್ಲೇಸಲ್ಲಿ ಉದ್ಘಾಟನೆ ಮಾಡಿದ್ರು. ಆರೋಗ್ಯ ಖಾತೆಗಳನ್ನು ಕ್ರಿಯೇಟ್ ಮಾಡಲಿಕ್ಕೋಸ್ಕರ WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ರಾಜಸ್ಥಾನ ಸರ್ಕಾರದೊಂದಿಗೆ ಪಾಲುದಾರಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ. 3ನೇ ಗ್ಲೋಬಲ್ ಆರ್ಗ್ಯಾನಿಕ್ ಎಕ್ಸ್ಪೋ 2022 ನವದೆಹಲಿಯಲ್ಲಿ ನಡೆಯಿತು. ಭಾರತದ ಸಾಕ್ಷ್ಯಚಿತ್ರ ಚಲನೋತ್ಸವ MIFF 2022 ಮುಂಬೈನಲ್ಲಿ ಪ್ರಾರಂಭವಾಗಲಿದೆ. ಇದಕ್ಕೆ ಬಹು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಅದಾನಿ ಗ್ರೀನ್ ಕಂಪನಿ ಭಾರತದ ಮೊದಲ ಪವನ ಸೌರ ಹೈಬ್ರಿಡ್ ವಿದ್ಯುತ್ ಸೌಲಭ್ಯವನ್ನು ನೀಡಲಿದೆ ಜನರಿಗೆ. ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ತಕ್ಷಶಿಲಾ ಕ್ರೀಡಾ ಸಂಕೀರ್ಣವನ್ನು ಪುಣೆಯಲ್ಲಿ ಉದ್ಘಾಟನೆ ಮಾಡಿದರು. ಪ್ರಧಾನಮಂತ್ರಿಗಳ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ PMEGP ಇದನ್ನು 2026ನೇ ಹಣಕಾಸು ವರ್ಷದವರೆಗೆ
13,000 ಕೋಟಿ ರುಗಳ ವೆಚ್ಚದೊಂದಿಗೆ ವಿಸ್ತರಣೆ ಮಾಡಲಾಗಿದೆ. ಅಂದರೆ ಈ ಕಾರ್ಯಕ್ರಮ 2026ವರೆಗೂ ಕಂಟಿನ್ಯೂ ಆಗುತ್ತೆ. ಅದಕ್ಕೆ ಹೆಚ್ಚುವರಿಯಾಗಿ 13,000 ಕೋಟಿಗಳನ್ನು ಅನುದಾನ ನೀಡಲಾಗಿದೆ. ಶಿಕ್ಷಕರ ರಾಷ್ಟ್ರೀಯ ಮಂಡಳಿ ಶಿಕ್ಷಕರ ಪ್ರಕ್ರಿಯೆ ಮತ್ತು ಪ್ರಕ್ರಿಯೆಗಳನ್ನು ಸರಳಗೊಳಿಸಲಿಕ್ಕೋಸ್ಕರ ಶಿಕ್ಷಣ ಪೋರ್ಟಲ್ ಒಂದನ್ನು ಪ್ರಾರಂಭ ಮಾಡಿದೆ. ರಾಷ್ಟ್ರೀಯ AI ಪೋರ್ಟಲ್ ತನ್ನ 2ನೇ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದೆ. ಪರಂ ಅನಂತ ಇದು ಸೂಪರ್ ಕಂಪ್ಯೂಟರ್ ಆಗಿದ್ದು ಗಾಂಧಿನಗರದ IIT ಅಲ್ಲಿ ನಿಯೋಜಿಸಲಾಗಿದೆ. NHA ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ಗಾಗಿ ಆನ್ಲೈನ್ ಸಾರ್ವಜನಿಕ ಡ್ಯಾಶ್ಬೋರ್ಡ್ ಒಂದನ್ನು ಪ್ರಾರಂಭ ಮಾಡಲಾಗಿದೆ. ಬಿಹಾರವು ಭಾರತದ ಅತಿ ದೊಡ್ಡ ಚಿನ್ನದ ನಿಕ್ಷೇಪಗಳನ್ನು ಹೊಂದಿದೆ. ಅದರ ಬಗ್ಗೆ ಇತ್ತೀಚೆಗೆ ಸುದ್ದಿಯಾಗಿದೆ. ಇದರ ಬಗ್ಗೆ ಒಂದು ರಿಪೋರ್ಟನ್ನು ನೀವು ಪ್ರಚಲಿತ ಘಟನೆಗಳ ವಿಭಾಗದಲ್ಲಿ ಓದ್ಬೋದು. ಹಾಗೆ ನಾವು ಪ್ರಚಲಿತ ಘಟನೆಗಳು ಭಾರತ ನೋಡೋಣ. ಕ್ವಿಕ್ಕಾಗಿ ಒಂದೊಂದು ಸುದ್ದಿಗಳನ್ನ ಓದ್ತಾ ಹೋಗ್ಬಿಡೋಣ ಸಾಕು. ಭಾರತೀಯ ರೈಲ್ವೆಯು ಭಾರತ್ ಗೌರವ್ನ ಮೊದಲ ರೈಲು ಪ್ರಾರಂಭ. ಭಾರತೀಯ ರೈಲ್ವೆ ಭಾರತ್ ಗೌರವ್ ಅಂತಕ್ಕಂಥ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದೆ. ಇದರ ಮೊದಲ ರೈಲು ಪ್ರಾರಂಭ ಆಗಿದೆ. ಇದರ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು ಅಂತಕ್ಕಂಥದ್ದು ಇದೊಂದು ಆರ್ಟಿಕಲ್. ಇದು 2022ರ ಜೂನ್ 14ರಂದು ಭಾರತೀಯ ರೈಲ್ವೆ ಭಾರತ್ ಗೌರವ್ ಅಂತಕ್ಕಂಥ ಒಂದು ಯೋಜನೆಯನ್ನು ಪ್ರಾರಂಭ ಮಾಡ್ತು. ತಮಿಳುನಾಡಿನ ಕೊಯಮತ್ತೂರು ಮತ್ತು ಉತ್ತರ ರೈಲು ನಿಲ್ದಾಣದಿಂದ ಮಹಾರಾಷ್ಟ್ರದ ಸಾಯಿನಗರದ ಶಿರ್ಡಿವರೆಗೆ ಮೊದಲ ರೈಲು ಸೇವೆಯನ್ನು ಪ್ರಾರಂಭ ಮಾಡಲಾಗಿದೆ. ಇದ್ರ ಬಗ್ಗೆ ಇವತ್ತಿನ ರಿಪೋರ್ಟಲ್ಲಿ ಆಲ್ರೆಡಿ ರೈಲಿಗೆ ಬೆಂಕಿ ಹಚ್ಚಿ ಏನೇನೋ ನಡೀತಾ ಇದೆ. ಸೊ ರೈಲಿಗೆ ಕುರಿತಾದಂಥದ್ದಲ್ಲ, ಅದು ಸೇನೆಗೆ ಕುರಿತಾದ ಅಗ್ನಿಪಥ್ ಸೇನೆಗೆ ಕುರಿತಾದಂಥ ಒಂದು ರೈಲಿಗೆ ಬೆಂಕಿ ಹಚ್ಚಿದ್ದಾರೆ ಆ ಸ್ಟ್ರೈಕ್ಗೋಸ್ಕರ ಈ ದಿನ. ಭಾರತ್ ಗೌರವ್ ಯೋಜನೆಯಡಿಯಲ್ಲಿ ಮೊದಲ ನೋಂದಾಯಿತ ಸೇವಾ ಪೂರೈಕೆದಾರರನ್ನು ಪಡೆದಂತಹ ದಕ್ಷಿಣ ರೈಲ್ವೆಯು ಭಾರತೀಯ ರೈಲ್ವೆಯ ಮೊದಲನೇ ವಲಯ ಆಗಿದೆ. ದಕ್ಷಿಣ ರೈಲ್ವೆ ಭಾರತೀಯ ರೈಲ್ವೆ ಮೊದಲನೇ ವಲಯ ಯಾವ ವಿಷಯದಲ್ಲಿ ಅಂತ ಹೇಳಿದ್ರೆ, ಭಾರತ್ ಗೌರವ್ ಯೋಜನೆಯಡಿಯಲ್ಲಿ ಮೊದಲು ನೋಂದಾಯಿತ ಸೇವಾ ಪೂರೈಕೆದಾರರನ್ನು ಪಡೆದಂಥ ಹೆಗ್ಗಳಿಕೆ ಇದೆ. ಕೊಯಮತ್ತೂರು ಮೂಲದ ಸೌತ್ ಸ್ಟಾರ್ ರೈಲ್ ಇದನ್ನು ನಿರ್ವಹಿಸಲು ನೋಂದಾಯಿತವಾದಂತಹ ಸೇವಾ ಪೂರೈಕೆದಾರ ಆಗಿದೆ. ಇದು ಸರ್ವಿಸ್ ಪ್ರೊವೈಡರ್ ಆಗಿದೆ. ಭಾರತ್ ಗೌರವ್ ಯೋಜನೆ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಈ ಯೋಜನೆಯನ್ನು ನವೆಂಬರ್ 23, 2021ರಂದು ಪ್ರಾರಂಭ ಮಾಡಲಾಯಿತು. ಭಾರತ್ ಗೌರವ್ ಯೋಜನೆ ಎಂಬ ಹೊಸ ಯೋಜನೆ ಪ್ರಾರಂಭ ಮಾಡಿ ಆ ದಿನ ಅದರ ಮೂಲಕ ಖಾಸಗಿ ಪ್ರವಾಸ ನಿರ್ವಾಹಕರನ್ನು ರೈಲ್ವೆಯಿಂದ ಬಾಡಿಗೆಗೆ ರೈಲುಗಳನ್ನು ಪಡೆದುಕೊಂಡು ಅವರು ಪ್ರವಾಸಗಳನ್ನು ಆಯೋಜಿಸುವಂತಹ ಒಂದು ಯೋಜನೆಯನ್ನು ಮಾಡಲಾಯಿತು. ಈ ರೈಲುಗಳನ್ನು ತಮ್ಮ ಆಯ್ಕೆ ಯಾವುದೇ ಸರ್ಕ್ಯೂಟ್ನಲ್ಲಿ ಅವರು ಓಡಿಸ್ಬೋದು. ರೈಲು ಮಾರ್ಗಗಳು, ದರಗಳು, ಸೇವೆಗಳ ಗುಣಮಟ್ಟವನ್ನು ನಿರ್ಧರಿಸ್ತಕ್ಕಂಥ ಸ್ವಾತಂತ್ರ್ಯವನ್ನು ಖಾಸಗಿ ನಿರ್ವಾಹಕರಿಗೆ, ಯಾರು ಸರ್ವಿಸ್ ಪ್ರೊವೈಡರ್ ಇರ್ತಾರೆ ಅವರಿಗೆ ಕೊಡಲಾಗಿದೆ. ಈ ಉದ್ದೇಶಕ್ಕಾಗಿ ರೈಲ್ವೆ 33 ICF ಕೋಚ್ಗಳನ್ನು ನಿಗದಿಪಡಿಸಿದೆ. ಸರಿಸುಮಾರು ಈ ಕೋಚ್ಗಳು 150 ರೈಲುಗಳಿಗೆ ಸಮವಾಗಿರ್ತವೆ. ಟ್ರಸ್ಟ್ಗಳು, ಸೊಸೈಟಿಗಳು, ಯಾವುದೇ ಯೂನಿಯನ್ಸು, ರಾಜ್ಯ ಸರ್ಕಾರಗಳು ಇವುಗಳು ಯಾರು ಬೇಕಾದರೂ ಈ ರೈಲುಗಳನ್ನ ಗುತ್ತಿಗೆ ಪಡೆದು ವಿಶೇಷ ಥೀಮ್ ಆಧಾರಿತ ಪ್ರವಾಸೋದ್ಯಮ ಸರ್ಕ್ಯೂಟ್ಗಳಲ್ಲಿ ಓಡಿಸ್ಬೋದು. ಏನು ಹಾಗಂದರೆ ಥೀಮ್ ಆಧಾರಿತ ಅಂತಂದರೆ ಏನು ಅಂತ ಹೇಳಿದ್ರೆ, ಈಗ ಗುರುಕೃಪಾ ಗುರುನಾನಕ್ಗೆ ಸಂಬಂಧಪಟ್ಟಂತಹ ಎಲ್ಲ ಸ್ಥಳಗಳಿಗೆ ಪ್ರವಾಸವನ್ನು ಆಯೋಜನೆ ಮಾಡುವಂಥದ್ದು, ಆ ಥರ ಥೀಮ್ ಇಟ್ಕೊಂಡು ರೈಲನ್ನ ಓಡಿಸುವಂಥದ್ದು. ರಾಮಾಯಣದ ವಿಷಯಗಳಿಗೆ ಸಂಬಂಧಪಟ್ಟಂತಹ ರೈಲು ಭಗವಾನ್ ರಾಮನಿಗೆ ಸಂಬಂಧಪಟ್ಟಂಥ ಎಲ್ಲ ಸ್ಥಳಗಳಿಗೆ ಹೋಗುವಂಥದ್ದು. ಈ ಥರ ಥೀಮ್ ಬೇಸ್ಡ್ ಟ್ರೈನ್ ಸರ್ವಿಸನ್ನು ಪ್ರೊವೈಡ್ ಮಾಡುವಂಥದ್ದು. ಈ ಥರದ ಒಂದು ಟ್ರೈನನ್ನು ಬಾಡಿಗೆ ಪಡೆದು ಯಾರು ಓಡಿಸ್ಬೋದು, ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಅಂತ ಹೇಳಿದ್ರೆ, 1,00,000 ರೂಪಾಯಿ ಒಂದು ಬಾರಿ ಶುಲ್ಕದೊಂದಿಗೆ ರಿಜಿಸ್ಟರ್ ಮಾಡಿಕೊಂಡವರು ಈ ವ್ಯವಸ್ಥೆಯನ್ನು 2 ರಿಂದ 10 ವರ್ಷಗಳವರೆಗೆ ಮಾಡ್ಬೋದು. ಆಪರೇಟರ್ಗಳು ಪ್ರತಿ ರೇಖೆಗೆ 1 ಕೋಟಿ ರೂಪಾಯಿ ಭದ್ರತಾ ಠೇವಣಿಯನ್ನು ಇಡಬೇಕು. ಪ್ರತಿ ರೈಲಿನ ಗಾತ್ರವು 2 ಗಾರ್ಡ್ ವ್ಯಾನ್ಗಳನ್ನು ಹೊಂದಿರುತ್ತೆ. 40 ರಿಂದ 20 ಕೋಚ್ಗಳಾಗಿರುತ್ತೆ ಅದು.
ರೈಲ್ವೆಯು ಸಾಗಾಣಿಕಾ ಶುಲ್ಕ ಮತ್ತು ಬಳಕೆಯ ಶುಲ್ಕವನ್ನು ಮಾತ್ರ ನೋಡಿಕೊಳ್ಳುತ್ತೆ. ಬಾಕಿದನ್ನೆಲ್ಲ ಸರ್ವಿಸ್ ಪ್ರೊವೈಡರ್ ಯಾರು ಮಾಡ್ತಿರ್ತಾರೆ ಬಾಡಿಗೆ ತೊಗೊಂಡು ಅವರೇ ಮಾಡಬೇಕು. ಈ ಯೋಜನೆಯ ಮಾನದಂಡಗಳೇನು ಅಂತ ಹೇಳಿದ್ರೆ, ಭಾರತ್ ಗೌರವ್ ಯೋಜನೆಯ ಮಾನದಂಡ ಏನು ಅಂತ ಹೇಳಿದ್ರೆ, ಯಾರು ನಿರ್ವಾಹಕರು ಇರ್ತಾರೆ ಅಥವಾ ಸರ್ವಿಸ್ ಪ್ರೊವೈಡರ್ ಇರ್ತಾರೆ ಅವರು ದೃಶ್ಯ ವೀಕ್ಷಣೆಯ, ಸ್ಥಳೀಯ ಸಾರಿಗೆ, ಆಹಾರ, ಆನ್ಬೋರ್ಡ್, ಮನರಂಜನೆ, ನಿಲುಗಡೆ ಸ್ಥಳಗಳು, ಹೋಟೆಲ್ಗಳು ಇದೆಲ್ಲದನ್ನು ಪ್ಯಾಸೆಂಜರ್ಸ್ಗೆ ಪ್ರೊವೈಡ್ ಮಾಡಬೇಕು. ಪ್ಯಾಕೇಜ್ ವೆಚ್ಚವನ್ನು ನಿರ್ಧರಿಸತಕ್ಕಂತಹ ಸಂಪೂರ್ಣ ಸ್ವಾತಂತ್ರ್ಯವನ್ನು ರೈಲ್ವೆ ಆ ಸರ್ವಿಸ್ ಪ್ರೊವೈಡರ್ಗೆ ಕೊಟ್ಟಿದೆ. ಇದನ್ನೇ ಪ್ರೈವೇಟೈಸೇಷನ್ ಅಂತ ಅಷ್ಟು ಇದು ಮಾಡ್ತಿದ್ದಾರೆ. ಪ್ರೈವೇಟೈಸೇಷನ್ ಅಂತಲ್ಲಿ ಇಲ್ಲಿ ಕಾಮನ್ ಟ್ರೈನ್ಗಳನ್ನ ಓಡಿಸ್ಲಿಕ್ಕೆ ಏನು ಕೊಟ್ಟಿಲ್ಲ ಈ ಯೋಜನೆಯ ಮೂಲಕ. ಟೂರಿಸಮ್ನ ಇಂಪ್ರೂವ್ ಮಾಡಲಿಕ್ಕೆ, ಟೂರಿಸಮ್ನ ಎನ್ಕರೇಜ್ ಮಾಡಲಿಕ್ಕೆ, ಅದ್ರ ಮೂಲಕ ಒಂದಷ್ಟು ಬಿಸ್ನೆಸ್ ಮಾಡಲಿಕ್ಕೆ ರೈಲ್ವೆ ಇಲಾಖೆ ಪ್ರಯತ್ನ ಪಟ್ಟಿದೆ. ಮತ್ತು ಅದ್ರ ಜೊತೆಗೆ ಗ್ರಾಹಕರಿಗೆ ರೈಲ್ವೆ ಮೂಲಕ ಟ್ರಾವೆಲಿಂಗ್ ಜೊತೆಗೆ ಗುಣಮಟ್ಟದ ರೈಲ್ವೆ ಸರ್ವಿಸನ್ನು ಪ್ರೊವೈಡ್ ಮಾಡುವಂಥ ಒಂದು ಉದ್ದೇಶವನ್ನು ಈ ಯೋಜನೆ ಹೊಂದಿದೆ ಅಂತ ನಾನು ವಿಶ್ಲೇಷಣೆ ಮಾಡ್ತೀನಿ. ನಿರ್ವಾಹಕರಿಗೆ ವಿಶೇಷವಾದ ಘಟಕಗಳಿರುತ್ತೆ. ಹ್ಯಾಂಡ್ ಹೋಲ್ಡ್ಸ್ ಮಾಡಲಿಕ್ಕೆ ವಿಶೇಷ ಘಟಕಗಳನ್ನು ಸ್ಥಾಪಿಸಲಾಗಿರುತ್ತೆ. ರೈಲ್ವೆಯು ಅಂತಹ ರೈಲುಗಳ ಒಳಗೆ ಮತ್ತು ಹೊರಭಾಗದಲ್ಲಿ ಬ್ರ್ಯಾಂಡಿಂಗ್ ಮಾಡ್ಕೋಬೋದು. ಅವರು ಯಾರು ಸರ್ವಿಸ್ ಪ್ರೊವೈಡ್ ಮಾಡ್ತಿರ್ತಾರೆ, ಯಾರು ಲೀಸಿಗೆ ತೊಗೊಂಡಿರ್ತಾರೆ ಅವರು ಬ್ರ್ಯಾಂಡಿಂಗ್ ಮಾಡ್ಕೋಬೋದು. ಜಾಹೀರಾತನ್ನು ಹಾಕಲಿಕ್ಕೆ ಕೂಡ ಅನುಮತಿ ನೀಡಿದೆ. ಪ್ರವಾಸೋದ್ಯಮ ಅಗಾಧ ಸಾಮರ್ಥ್ಯವನ್ನು ಹೊಂದಿದ್ದು ಅದನ್ನು ಬಳಸ್ಕೊಳ್ಳಿಕ್ಕೆ ಭಾರತ ಗೌರವ ಯೋಜನೆಯನ್ನು ಘೋಷಣೆ ಮಾಡಲಾಗಿದೆ. ಈ ರೈಲುಗಳು ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ಭವ್ಯವಾದ ಇತಿಹಾಸ ಸ್ಥಳಗಳನ್ನು ಜನರಿಗೆ ತೋರಿಸಲಿಕ್ಕೆ ಸಹಾಯ ಮಾಡலுತ್ತೆ. ಮತ್ತು ಜನರಿಗೂ ಕೂಡ ಸುಸಜ್ಜಿತ ಮತ್ತು ವೆಲ್ ಎಕ್ಯುಪೈಡ್ ಮತ್ತು ವೆಲ್ ಫರ್ನಿಶ್ಡ್ ಟ್ರೈನಲ್ಲಿ ಇಂಥ ಒಂದು ಸೇವೆಯನ್ನು ಪಡೆದುಕೊಂಡು ಈ ಸ್ಥಳಗಳಿಗೆ ಪ್ರವಾಸ ಮಾಡಲಿಕ್ಕೆ ಕೂಡ ಅನುಕೂಲ ಆಗುತ್ತೆ. ಯಾರು ಸರ್ವಿಸ್ ಪ್ರೊವೈಡರ್ ಇರ್ತಾರೆ ಅವರು ಥೀಮ್ ಆಧಾರದ ಮೇಲೆ ಕೋಚ್ಗಳ ಒಳಭಾಗವನ್ನು ವಿನ್ಯಾಸಗೊಳಿಸಲಿಕ್ಕೆ ಅಥವಾ ಸಜ್ಜುಗೊಳಿಸಲಿಕ್ಕೆ ರೈಟ್ಸ್ ಇರುತ್ತೆ ಅವರಿಗೆ. ರೈಲಿನ ಒಳಗೆ ಮತ್ತು ಹೊರಗೆ ಅವರು ಬ್ರ್ಯಾಂಡಿಂಗ್ ಅಥವಾ ಜಾಹೀರಾತನ್ನು ಕೂಡ ಹಾಕಬಹುದು. ಈ ಬಗೆಗೆ ರೈಲ್ವೆ ಸಚಿವಾಲಯ ಇತ್ತೀಚೆಗೆ ಕೆಲವು ನಿರ್ಧಾರಗಳನ್ನ ತಗೊಂಡಿದೆ. ಅದರಲ್ಲಿ ಕೆಲವೊಂದು ಪಟ್ಟಿ ಮಾಡಿದ್ದೀವಿ ಇಲ್ಲಿ. ಜುಲೈ 1, 2020 ರೈಲ್ವೆ ಸಚಿವಾಲಯ 109 ಜೋಡಿ ಮಾರ್ಗಗಳಲ್ಲಿ 151 ರೈಲುಗಳನ್ನು ಖಾಸಗಿ ವಲಯಗಳಿಂದ ನಿರ್ವಹಿಸಲಾಗುವುದು ಅಂತ ಘೋಷಣೆ ಮಾಡುತ್ತೆ. ಇದು ಭಾರತೀಯ ರೈಲ್ವೆಯಿಂದ ನಿರ್ವಹಿಸಲ್ಪಡ್ತಕ್ಕಂಥ 2800 ಎಕ್ಸ್ಪ್ರೆಸ್ ಮತ್ತು ಮೇಲ್ ಸೇವೆಗಳಲ್ಲಿ ಕೇವಲ 5% ಅಷ್ಟು ಮಾತ್ರ ಇದೆ. ಸೊ ಎಲ್ಲ ಟ್ರೈನನ್ನು ರೈಲ್ವೆಯನ್ನು ಪ್ರೈವೇಟೈಸೇಷನ್ ಮಾಡಿಬಿಟ್ಟಿದ್ದಾರೆ ಅಂತಕ್ಕಂಥ ಯಾರೆಲ್ಲ ಒದ್ದಾಡ್ತಿದ್ದಾರೆ ಅದು ಖಂಡಿತ ಸುಳ್ಳು. ಇದು ಟೂರಿಸಮ್ನ ಎನ್ಕರೇಜ್ ಮಾಡ್ತಾ ಇರ್ತಕ್ಕಂಥದ್ದು ಅಷ್ಟೇ. 2023 ಮತ್ತು 12 ಕ್ಲಸ್ಟರ್ಗಳಲ್ಲಿ ತಾತ್ಕಾಲಿಕವಾಗಿ ಕಾರ್ಯನಿರ್ವಹಿಸಲು ಈ ಖಾಸಗಿ ರೈಲುಗಳು ಪ್ರಾರಂಭ ಮಾಡ್ತವೆ. ಖಾಸಗಿ ಕಂಪನಿಗಳಿಗೆ ತಮ್ಮ ಆಯ್ಕೆಯ ಮೂಲದಿಂದ ಇಂಜಿನ್ ಮತ್ತು ರೈಲುಗಳನ್ನು ಖರೀದಿ ಮಾಡ್ತಕ್ಕಂಥ ಸ್ವಾತಂತ್ರ್ಯ ನೀಡಲಾಗುತ್ತೆ. ಅಸ್ತಿತ್ವದಲ್ಲಿರ್ತಕ್ಕಂತಹ ರೈಲು ಮೂಲ ಸೌಕರ್ಯಗಳಲ್ಲಿ ಕಾರ್ಯಾಚರಣೆಗಾಗಿ ಆಧುನಿಕ ರೈಲುಗಳನ್ನು ತರಬಲ್ಲವರಿಂದ ಅಥವಾ ಅಂತಹ ಸಾಮರ್ಥ್ಯ ಇರತಕ್ಕಂಥ ಮಾರಾಟಗಾರರಿಂದ ಅರ್ಜಿಗಳನ್ನು ಪಡೆದು ಪರಿಶೀಲನೆಗೆ ಅರ್ಹತೆ ಇದ್ದಲ್ಲಿ ಅಂಥ ವಿನಂತಿಗಳನ್ನು ಕೂಡ ಇವರು ಸ್ವೀಕರಿಸ್ತಾರೆ. GK ಫ್ಯಾಕ್ಟ್ಸ್ ಪ್ರಸ್ತುತ ಕೇಂದ್ರ ಸಚಿವರಾಗಿ ಅಶ್ವಿನಿ ವೈಷ್ಣವ್ ಅವರಿದ್ದಾರೆ. ಇವರು ಒಡಿಶಾದಿಂದ ರಾಜ್ಯಸಭೆಗೆ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದಾರೆ. ರಾಜ್ಯ ಸಚಿವರಾಗಿ ರೈಲ್ವೆ ರಾಜ್ಯ ಸಚಿವರಾಗಿ ರಾವ್ ಸಾಹೇಬ್ ಪಾಟೀಲ್ ದಾನ್ವೆ ಅವರಿದ್ದಾರೆ. ಭಾರತದ ಮೊದಲ ಖಾಸಗಿ ರೈಲು ಲಕ್ನೋ ಮತ್ತು ದೆಹಲಿ ಮಾರ್ಗದಲ್ಲಿ ತೇಜಸ್ ಎಕ್ಸ್ಪ್ರೆಸ್ ಅಂತಕ್ಕಂಥ ಒಂದು ರೈಲು, ಅದನ್ನು 4 ಅಕ್ಟೋಬರ್ 2019 ಪ್ರಾರಂಭ ಮಾಡಲಾಯಿತು. ಈ ರೈಲನ್ನು IRCTC ರೈಲ್ವೆಯ ಉಪ ಸಂಸ್ಥೆ, ಇದು ಮೊದಲ ಖಾಸಗಿ ರೈಲು ಅಂತ ಹೇಳ್ಬೋದು. ಇದನ್ನು ಆದಿತ್ಯನಾಥ್ ಅವರು ಉದ್ಘಾಟನೆ ಮಾಡಿದ್ರು. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಉದ್ಘಾಟನೆ ಮಾಡಿದ್ರು. ಇದು ದೇಶದ ಮೊದಲ ಕಾರ್ಪೊರೇಟ್ ರೈಲು ಅಂತ ಹೇಳ್ಬೋದು. ಹಾಗೆ ಅಂತಾರಾಷ್ಟ್ರೀಯ ಸುದ್ದಿಯೊಂದನ್ನು ಓದೋಣ. ಯುರೋಪಿಯನ್ ಪಾರ್ಲಿಮೆಂಟ್ 2035 ವೇಳೆಗೆ
ಹೊಸ ಪೆಟ್ರೋಲ್ ಮತ್ತು ಡೀಸೆಲ್ ಕಾರುಗಳ ಮಾರಾಟವನ್ನು ನಿಷೇಧ ಮಾಡತ್ತಂತೆ. ಅದ್ರ ಬಗ್ಗೆ ನಿರ್ಧಾರ ತೆಗೆದುಕೊಂಡಿದೆ. ಅಂದರೆ ಇನ್ನು ಆಲ್ಮೋಸ್ಟ್ 17-16 ವರ್ಷದಲ್ಲಿ ನಿಂತು ಹೋಗುತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ ಕಾರುಗಳ ಉತ್ಪಾದನೆ ಯುರೋಪಿಯನ್ ಕಂಟ್ರಿಗಳಲ್ಲಿ. ಎಲೆಕ್ಟ್ರಿಕ್ ವಾಹನಗಳ ವೇಗದ ಅಭಿವೃದ್ಧಿ 2035ರ ವೇಳೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಕಾರುಗಳ ಹೊಸ ಉತ್ಪಾದನೆಯನ್ನು ನಿಷೇಧ ಮಾಡಬೇಕು ಅಂತ ಯುರೋಪಿಯನ್ ಕಮಿಷನ್ 2021ರಲ್ಲಿ ಒಂದು ಪ್ರಸ್ತಾವನೆಯನ್ನು ಮಾಡಿತ್ತು. ಯುರೋಪಿಯನ್ ಪಾರ್ಲಿಮೆಂಟ್ ಅದನ್ನು ಅನುಮೋದನೆ ಮಾಡಿದೆ. 1990ರ ತಾಪಮಾನದ ಮಟ್ಟದಿಂದ, ಅಂದರೆ 1990ಸಲ್ಲಿ ಎಷ್ಟು ತಾಪಮಾನ ಮಟ್ಟ ಇತ್ತೋ ಅದು 2030ರ ವೇಳೆಗೆ ಆಲ್ಮೋಸ್ಟ್ ಅಬ್ಸಲ್ಯೂಟ್ ಆಗಿ ಎಷ್ಟು ಹೊರಸೂಸುವಿಕೆ ಅಂತ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ನ ಹೊರಸೂಸುವಿಕೆ ಅಂತ ಅರ್ಥ. ಇದನ್ನು 55% ಅಷ್ಟು ಕಡಿತಗೊಳಿಸಬೇಕು ಅಂತಕ್ಕಂಥದ್ದು ಯುರೋಪಿಯನ್ ಒಕ್ಕೂಟದ ಯೋಜನೆಗಳ ಪ್ರಮುಖ ನಿರ್ಧಾರ ಆಗಿರುತ್ತೆ. ಈ ನಿರ್ಧಾರವನ್ನು ಎತ್ತಿ ಹಿಡಿಯುವಲ್ಲಿ ಈ ಅನುಮೋದನೆ ಅಥವಾ ಈ ಕ್ರಮ ಮಾಡಲಾಗಿದೆ. ಇದು ಉದ್ಯಮ ಶಕ್ತಿ ಮತ್ತು ಸಾರಿಗೆ ಶಕ್ತಿಯಿಂದ ವೇಗವಾಗಿ ಹೊರಸೂಸ್ತಕ್ಕಂತಹ ಕಾರ್ಬನ್ ಡೈಆಕ್ಸೈಡನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ. ಯುರೋಪಿಯನ್ ಯೂನಿಯನ್ ಅಸೆಂಬ್ಲಿಯಲ್ಲಿ ಫ್ರಾನ್ಸ್ನ ಸ್ಟ್ರಾಟಸ್ಬರ್ಗ್ನಲ್ಲಿ ಯುರೋಪಿನ ಸಂಸತ್ತಿನ ಪ್ರಧಾನ ಕಚೇರಿಯನ್ನು ಸ್ಟ್ರಾಸ್ಬರ್ಗ್ ಅಂತ ಹೇಳ್ತಾರೆ, ಅಲ್ಲಿ ಮತ ಚಲಾವಣೆ ಮಾಡಲಾಯಿತು. ಮುಂದಿನ ದಶಕದ ಮಧ್ಯಭಾಗದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೊರಸೂಸುವಿಕೆಯನ್ನು 100% ಅಷ್ಟು ಕಡಿಮೆ ಮಾಡುವ ಅಗತ್ಯ ಇರೋದರಿಂದ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಈ ನಿರ್ಧಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯಂತ ಪ್ರಮುಖ ನಿರ್ಧಾರವಾಗಿದ್ದು ಎಲ್ಲರ ಗಮನ ಸೆಳೀತಾ ಇದೆ. ಈ ಆದೇಶ 27 ರಾಷ್ಟ್ರಗಳ ಯುನಲ್ಲಿ ಗ್ಯಾಸೋಲಿನ್ ಮತ್ತು ಡೀಸೆಲ್ನಿಂದ ಚಾಲಿತವಾದಂತಹ ಹೊಸ ಕಾರುಗಳ ಮಾರಾಟವನ್ನು ನಿಷೇಧ ಮಾಡಲಿಕ್ಕೆ ಸಮಾನವಾದಂತಹ ಒಂದು ನಿರ್ಧಾರ ಆಗಿರುತ್ತೆ ಅಥವಾ ಆದೇಶ ಆಗಿರುತ್ತೆ. ಸೊ ಈ ದಿನದಲ್ಲಿ ಒಂದು ಲೇಖನದ ಅವಲೋಕನ ಆಯಿತು. ಪ್ರಚಲಿತ ಘಟನೆಗಳು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ್ದಾಯಿತು. ಹಾಗೆ ನಾವು ಹೆಚ್ಚು ಕಲಿ ವಿಭಾಗದಲ್ಲಿ ಯೋಜನೆಗಳ ಬಗ್ಗೆ, ಭಾರತ ಸರ್ಕಾರದ ಯೋಜನೆಗಳ ಬಗ್ಗೆ ಒಂದು ಯೋಜನೆಯ ಒಂದು ಅವಲೋಕನವನ್ನು ನಾವು ಮಾಡೋಣ. ಇವಾಗ ಈ ಉಡಾನ್ ಅಂತಕ್ಕಂಥ ಒಂದು ಯೋಜನೆಗೆ 5 ವರ್ಷ ತುಂಬ್ತಾ ಇದೆ. ಇದೊಂದು ಚಿಕ್ಕ ಯೋಜನೆ. ಈ ಯೋಜನೆಯ ಬಗ್ಗೆ ಒಂದಷ್ಟು ಮಾಹಿತಿ ಅಷ್ಟೇ. ಉಡೇ ದೇಶ್ ಕಾ ಆಮ್ ನಾಗರಿಕ್ ಅಂತಕ್ಕಂಥದ್ದು ಉಡಾನ್ ಯೋಜನೆಯ ಸಂಪೂರ್ಣ ಸ್ವರೂಪ. ಇದನ್ನು ಕೇಂದ್ರ ಸರ್ಕಾರದ ಯೋಜನೆ. ಇದು ಇವಾಗ ತನ್ನ 5ನೇ ವಾರ್ಷಿಕೋತ್ಸವವನ್ನು ಈ ಯೋಜನೆ ಆಚರಿಸ್ತಾ ಇದೆ. ಅದ್ರ ಬಗ್ಗೆ ನಾವು ಸ್ವಲ್ಪ ಇವಾಗ ತಿಳ್ಕೊಳ್ತಕ್ಕಂಥದ್ದು ನಮ್ಮ ಸ್ಪರ್ಧಾ ಪರೀಕ್ಷೆಗಳ ದೃಷ್ಟಿಯಿಂದ ಮತ್ತು ಈ ಯೋಜನೆ ಯಾವ ಮಟ್ಟಕ್ಕೆ ಕಾರ್ಯನಿರ್ವಹಿಸ್ತಾ ಇದೆ, ಎಷ್ಟು ಸಕ್ಸಸ್ ಆಗಿದೆ ಅಂತ ತಿಳ್ಕೊಳ್ಳುವಂಥದ್ದು ಅತ್ಯಂತ ಅಗತ್ಯವಾಗಿದೆ. ಇದು ಸಣ್ಣ ನಗರಗಳ ನಡುವೆ ಕಡಿಮೆ ಸಮಯದಲ್ಲಿ ಮತ್ತು ಕೈಗೆಟುಕುವ ವೆಚ್ಚದಲ್ಲಿ ವಿಮಾನದಲ್ಲಿ ಪ್ರಯಾಣ ಮಾಡಬೇಕು ಅಂತಕ್ಕಂಥ ಜನರಿಗಾಗಿ ಪ್ರಾರಂಭಿಸಲಾದಂತಹ ಯೋಜನೆ. ಈ ಯೋಜನೆಯನ್ನು 2016ರಲ್ಲಿ ನಾಗರಿಕ ವಿಮಾನಯಾನ ಸಚಿವಾಲಯದ ಅಡಿಯಲ್ಲಿ ಪ್ರಾದೇಶಿಕ ಸಂಪರ್ಕ ಯೋಜನೆಯಾಗಿ ಪ್ರಾರಂಭ ಮಾಡಲಾಯಿತು. ಈ ಯೋಜನೆಯ ಉದ್ದೇಶಗಳೇನಿತ್ತು ಅಂತ ಹೇಳಿದ್ರೆ, ವಾಯುಯಾನ ಮಾರುಕಟ್ಟೆಯನ್ನು ಅಭಿವೃದ್ಧಿಪಡಿಸುವಂಥದ್ದು, ಸಣ್ಣ ಪಟ್ಟಣಗಳಲ್ಲಿ ಸಹ ಸಾಮಾನ್ಯ ಜನರಿಗೆ ಪ್ರಾದೇಶಿಕ ಮಾರ್ಗಗಳಲ್ಲಿ ಕೈಗೆಟುಕುವ ಮತ್ತು ಆರ್ಥಿಕವಾಗಿ ವಿಮಾನ ಪ್ರಯಾಣ ಮಾಡಬಹುದಂತಹ, ಲಾಭದಾಯಕವಾಗಿ ವಿಮಾನ ಪ್ರಯಾಣ ಮಾಡಬಹುದಾದಂಥ ಒಂದು ಸೇವೆಯನ್ನು ನೀಡ್ತಕ್ಕಂಥ ಉದ್ದೇಶವನ್ನು ಇದು ಹೊಂದಿತ್ತು. ಆಲ್ರೆಡಿ ಅಸ್ತಿತ್ವದಲ್ಲಿರ್ತಕ್ಕಂತಹ ಏರ್ ಸ್ಟ್ರಿಪ್ಸ್ಗಳೇನಿದೆ ಮತ್ತು ವಿಮಾನ ನಿಲ್ದಾಣಗಳ ಪುನರುಜ್ಜೀವನ ಕಾರ್ಯಕ್ರಮ ಏನಿದೆ ಅಥವಾ ಅದು ಮಾಡಲಾಗ್ತಾ ಇದೆ. ಮತ್ತು ಏರ್ಪೋರ್ಟ್ಸ್ ಇದ್ರೂ ಸೇವೆನೇ ಇಲ್ಲ. ಈಗ ಮೈಸೂರು ಏರ್ಪೋರ್ಟ್ ತೊಗೋಬೋದು ನೀವು ಒಂದಷ್ಟು ದಿನಕ್ಕೆ. ಮತ್ತು ಕಡಿಮೆ ಸೇವೆ ಸಲ್ಲಿಸ್ತಕ್ಕಂಥ ಕೆಲವು ಏರ್ಪೋರ್ಟ್ಸ್ಗಳಿದೆ. ಇಂಥವುಗಳನ್ನೆಲ್ಲ ಯುಟಿಲೈಸ್ ಮಾಡಿಕೊಳ್ಳಿಕ್ಕೆ ಪ್ರಾರಂಭ ಮಾಡಲಾದಂತಹ ಒಂದು ಯೋಜನೆ ಇದು. ಈ ವಿಮಾನ ನಿಲ್ದಾಣಗಳಿಗೆ ಸಂಪರ್ಕವನ್ನು ಒದಗಿಸ್ತಕ್ಕಂಥ ಯೋಜನೆಯು ಕೂಡ ಈ ಸಂಪರ್ಕವನ್ನು ಕೂಡ ಕಲ್ಪಿಸುತ್ತೆ. ಈ ಯೋಜನೆಗಳು 10 ವರ್ಷಗಳ ಅವಧಿಗೆ ಕಾರ್ಯನಿರ್ವಹಿಸುತ್ತೆ. ಈ ಯೋಜನೆ ಅಂಡರ್ ಸರ್ವ್ಡ್ ಅಂತ ಹೇಳ್ತೀವಿ. ಅಂದರೆ ಕಡಿಮೆ ಸೇವೆನೇ ಸಲ್ಲಿಸದೇ ಇರತಕ್ಕಂಥ ವಿಮಾನ ನಿಲ್ದಾಣಗಳೇನಿದೆ, ದಿನಕ್ಕೆ 1ಕ್ಕಿಂತ ಹೆಚ್ಚು ವಿಮಾನವನ್ನೇ ಹೊಂದಿರಲ್ಲ, ಅಲ್ಲಿ ವಿಮಾನ ಬರಲ್ಲ ಹೋಗಲ್ಲ, ಆ ಥರದ್ದು ವಿಮಾನ ನಿಲ್ದಾಣಗಳೇನಿದೆ. ಆದರೆ ಯಾವುದೇ ಕಾರ್ಯಾಚರಣೆಗಳಿಲ್ಲದೇ ಇದ್ದರೂ ವಿಮಾನ ನಿಲ್ದಾಣಗಳಿದೆಯಲ್ಲ, ಅಂತಹ ವಿಮಾನ ನಿಲ್ದಾಣಗಳನ್ನು ಬಳಸ್ಕೊಂಡು
ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ವಿಮಾನ ನಿಲ್ದಾಣದ ನಿರ್ವಾಹಕರುಗಳು, ಮ್ಯಾನೇಜರ್ಸ್ ಯಾರು ಇರ್ತಾರೆ, ಮ್ಯಾನೇಜ್ ಮಾಡ್ತಕ್ಕಂಥ ಕಂಪನಿಗಳು, ಇದು ಆರ್ಥಿಕ ಪ್ರೋತ್ಸಾಹವನ್ನು ಆಯ್ದು ವಿಮಾನಯಾನ ಸಂಸ್ಥೆಗಳಿಗೆ ವಿಸ್ತಾರ ಮಾಡಲಾಗಿದೆ. ಸೇವೆ ಸಲ್ಲಿಸದ ಮತ್ತು ಕಡಿಮೆ ಸೇವೆಯನ್ನು ಹೊಂದಿರತಕ್ಕಂಥ ವಿಮಾನ ನಿಲ್ದಾಣಗಳಿಂದ ಈ ಕಾರ್ಯಾಚರಣೆಯನ್ನು ಮಾಡಿ ಟೂರಿಸಮ್ಗೆ ಅಥವಾ ಒಂದು ಯೋಜನೆಗೆ ಉತ್ತೇಜನವನ್ನು ನೀಡಲಾಗುತ್ತೆ. ಇದುವರೆಗೆ ಮಾಡಿರ್ತಕ್ಕಂಥ ಸಾಧನೆಗಳೇನು ಅಂತ ಹೇಳಿದ್ರೆ 387 ಮಾರ್ಗಗಳು ಮತ್ತು 60 ವಿಮಾನ ನಿಲ್ದಾಣಗಳನ್ನು ಕಾರ್ಯಗತಗೊಳಿಸಲಾಗಿದೆ. ಅವು 100 ಮಾರ್ಗಗಳಲ್ಲಿ ಈಶಾನ್ಯದಲ್ಲಿ ಮಾತ್ರ 100 ಮಾರ್ಗಗಳನ್ನು ನೀಡಲಾಗಿದೆ. ಕೃಷಿ ಉಡಾನ್ ಯೋಜನೆಯಡಿ ಸರಕು ಸಾಗಾಣಿಕೆ ಮತ್ತು ರಫ್ತು ವರ್ಧನೆಯನ್ನು ಕೂಡ ಈ ಯೋಜನೆಯ ಮೂಲಕ ಪ್ರಯೋಜನವನ್ನು ಪಡೆಯುವ ರೀತಿಯಲ್ಲಿ ಈಶಾನ್ಯ ಪ್ರದೇಶದ ರಫ್ತು ಅವಕಾಶಗಳನ್ನು ಹೆಚ್ಚಿಸಲಾಗಿದೆ. ಇದು 16 ವಿಮಾನ ನಿಲ್ದಾಣಗಳನ್ನು ಈ ಯೋಜನೆಗಾಗಿ ಈಶಾನ್ಯದಲ್ಲಿ ಗುರುತಿಸಲಾಗಿದೆ. ಉಡಾನ್ 1.0ನಲ್ಲಿ ಮೊದಲ ಹಂತದಲ್ಲಿ 5 ಏರ್ಲೈನ್ಸ್ ಕಂಪನಿಗಳಿಗೆ 70 ವಿಮಾನ ನಿಲ್ದಾಣಗಳಿಗೆ 128 ವಿಮಾನ ಮಾರ್ಗಗಳನ್ನು ನೀಡಲಾಯಿತು. ಅಂದರೆ 36 ಹೊಸದಾಗಿ ಮಾಡಲಾದ ಕಾರ್ಯಾಚರಣಾ ವಿಮಾನ ನಿಲ್ದಾಣಗಳು ಸೇರಿಸ್ಕೊಂಡು ಕೂಡ ಇದರಲ್ಲಿ ಒಟ್ಟು 70 ವಿಮಾನ ನಿಲ್ದಾಣಗಳಾಯಿತು. ಎರಡನೇ ಹಂತ ಉಡಾನ್ 2.0ನಲ್ಲಿ 2018ರಲ್ಲಿ ನಾಗರಿಕ ವಿಮಾನಯಾನ ಸಚಿವಾಲಯ 73 ಕಡಿಮೆ ಸೇವೆ ಮತ್ತು ಕಡಿಮೆ ಸೇವೆ ಇರೋದು ಮತ್ತು ಸೇವೆನೇ ಇಲ್ಲ ಅಲ್ಲಿ ಅಂಥ ವಿಮಾನ ನಿಲ್ದಾಣಗಳನ್ನು ಘೋಷಣೆ ಮಾಡ್ತು. ಮೊದಲ ಬಾರಿಗೆ ಉಡಾನ್ ಯೋಜನೆಯು ಎರಡನೇ ಹಂತದ ಅಡಿಯಲ್ಲಿ ಹೆಲಿಪ್ಯಾಡ್ಗಳನ್ನ ಕೂಡ ಸಂಪರ್ಕಿಸಲಾಯಿತು. ಹೆಲಿಪ್ಯಾಡ್ಗಳನ್ನು ಕೂಡ ಸೇರಿಸ್ಕೊಂಡಿದ್ರಲ್ಲಿ. ಉಡಾನ್ 3.0ದಲ್ಲಿ ಅಂದರೆ ಮೂರನೇ ಹಂತದಲ್ಲಿ ಪ್ರವಾಸೋದ್ಯಮ ಸಚಿವಾಲಯದ ಸಮನ್ವಯದೊಂದಿಗೆ ಉಡಾನ್ 3 ಅಡಿಯಲ್ಲಿ ಪ್ರವಾಸೋದ್ಯಮಗಳ ಮಾರ್ಗಗಳ ಸೇರ್ಪಡೆ ಮಾಡಲಾಯಿತು. ವಾಟರ್ ಏರ್ಡ್ರೋಮ್ಸ್ಗಳನ್ನ ಸಂಪರ್ಕ ಮಾಡಲಾಯಿತು, ಸೇರಿಸಲಾಯಿತು. ಉಡಾನ್ ವ್ಯಾಪ್ತಿಯ ಅಡಿಯಲ್ಲಿ ಈಶಾನ್ಯ ಪ್ರದೇಶಗಳಲ್ಲಿ ಹಲವಾರು ಮಾರ್ಗಗಳನ್ನು ಜೋಡಿಸಲಾಯಿತು. ಉಡಾನ್ 4.0ನಲ್ಲಿ ಅಂದರೆ ನಾಲ್ಕನೇ ಹಂತದಲ್ಲಿ 2020ರಲ್ಲಿ ದೇಶದ ದೂರದ ಮತ್ತು ಪ್ರಾದೇಶಿಕ ಪ್ರದೇಶಗಳಿಗೆ, ರೀಜನಲ್ ಪ್ಲೇಸಸ್ಗೆ ಸಂಪರ್ಕವನ್ನು ಮತ್ತಷ್ಟು ಹೆಚ್ಚಿಸಬೇಕು ಅನ್ನೋ ಉದ್ದೇಶದಿಂದ RCS ಉಡಾನ್ 4ನ ಸುತ್ತಿನಲ್ಲಿ 78 ಹೊಸ ಮಾರ್ಗಗಳನ್ನು ಅನುಮೋದಿಸಲಾಯಿತು. ಈ ಹೊಸ ಮಾರ್ಗಗಳ ಮೂಲಕ ಲಕ್ಷದ್ವೀಪದ ಕರವಟ್ಟಿ, ಅಗತ್ತಿ ಮತ್ತು ಮಿನಿಕೋಯ್ ದ್ವೀಪಗಳನ್ನು ಕೂಡ ಸಂಪರ್ಕಕ್ಕೆ ತರಲಾಯಿತು. ಮುಂದೆ ಉಡಾನ್ 4.1 ಇದರಲ್ಲಿ ವಿಶೇಷ ಹೆಲಿಕಾಪ್ಟರ್ ಮತ್ತು ಸೀಪ್ಲೇನ್ ಮಾರ್ಗಗಳೊಂದಿಗೆ ಸಣ್ಣ ವಿಮಾನಗಳನ್ನು ಸಂಪರ್ಕ ಮಾಡಲಿಕ್ಕೆ ಕೇಂದ್ರೀಕರಿಸಲಾಯಿತು. ಸಾಗರ ಮಾಲಾ ಸೀಪ್ಲೇನ್ ಸೇವೆಗಳ ಅಡಿಯಲ್ಲಿ ಕೆಲವು ಹೊಸ ಮಾರ್ಗಗಳನ್ನು ಕೂಡ ಪ್ರಸ್ತಾಪನೆ ಮಾಡಲಾಯಿತು. ಸಾಗರಮಾಲಾ ಸೀಪ್ಲೇನ್ ಸೇವೆಗಳೇನಿದೆ ಇವು ಸಂಭಾವ್ಯ ವಿಮಾನಯಾನ ನಿರ್ವಾಹಕರು ಹೊಂದಿರತಕ್ಕಂಥ ಬಂದರುಗಳು, ಶಿಪ್ಪಿಂಗ್ ಮತ್ತು ಜಲಮಾರ್ಗ ಸಚಿವಾಲಯದ ಅಡಿಯಲ್ಲಿ ಇದು ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದೆ. ಕೃಷಿ ಉಡಾನ್ ಬಗ್ಗೆ, ಕೃಷಿ ಉತ್ಪನ್ನಗಳನ್ನು ಸಾಗಿಸಲಿಕ್ಕೋಸ್ಕರ ರೈತರಿಗೆ ಸಹಾಯ ಮಾಡುವ ಒಂದು ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮಾರ್ಗಗಳಲ್ಲಿ ವಿಮಾನಯಾನವನ್ನು ಪ್ರಾರಂಭ ಮಾಡಲಾಯಿತು. ಆಗಸ್ಟ್ 20 ಇದನ್ನು ಶುರು ಮಾಡಿದ್ದು ನಾಗರಿಕ ವಿಮಾನಯಾನ ಸಚಿವಾಲಯ. ಅಂತಾರಾಷ್ಟ್ರೀಯ ಉಡಾನ್ ಅಡಿಯಲ್ಲಿ ಭಾರತದ ಸಣ್ಣ ನಗರಗಳನ್ನು ನೆರೆಹೊರೆಯ ಕೆಲವು ಪ್ರಮುಖ ವಿದೇಶಿ ಸ್ಥಳಗಳಿಗೆ ನೇರವಾಗಿ ಸಂಪರ್ಕ ಕಲ್ಪಿಸುವಂಥ ಯೋಜನೆ. ಅಂದರೆ ಸಣ್ಣ ನಗರಗಳಿಂದ ಬೇರೆ ದೇಶಕ್ಕೆ ಹೋಗುವಂಥ, ಸುತ್ತಮುತ್ತಲಿರ್ತಕ್ಕಂಥ ನೆರೆಹೊರೆಯ ದೇಶಗಳಿಗೆ ಹೋಗ್ತಕ್ಕಂಥ ವಿಮಾನ ಸಂಪರ್ಕಗಳನ್ನು ಕಲ್ಪಿಸ್ತಕ್ಕಂಥ ಯೋಜನೆಯಾಗಿತ್ತು. ಆದರೆ ಹೆಚ್ಚು ದಟ್ಟಣೆಯ ಶ್ರೇಣಿ 1 ಅಂದರೆ ಹೆಚ್ಚು ಡೆನ್ಸಿಟಿ ಇರ್ತಕ್ಕಂಥ ಸಿಟಿ, ಕ್ಲಾಸ್ 1 ಸಿಟಿ ಅಥವಾ ಟೈರ್ 1 ಸಿಟೀಸ್ ಅಂತ ಏನು ಹೇಳ್ತೀವಿ, ಆ ವಿಮಾನ ನಿಲ್ದಾಣಗಳಲ್ಲಿ ಹೆಚ್ಚುವರಿ ಸ್ಲಾಟ್ಗಳನ್ನು ಪಡೀಲಿಕ್ಕೋಸ್ಕರ ಮತ್ತು ಆ ಮಾರ್ಗಗಳಲ್ಲಿ ಮೊನೊಪೊಲಿ ಮಾಡ್ಕೊಳ್ಳಿಕ್ಕೋಸ್ಕರ, ಏಕಸ್ವಾಮ್ಯ ಸ್ಥಾನಮಾನವನ್ನು ಗಳಿಸ್ಲಿಕ್ಕೋಸ್ಕರ, ಕಡಿಮೆ ಕಾರ್ಯಾಚರಣೆಯ ವೆಚ್ಚಗಳನ್ನು ಪಡೀಲಿಕ್ಕೋಸ್ಕರ ಈ ಏರ್ಲೈನ್ ಯೋಜನೆಗಳನ್ನು ಕಾರ್ಯತಂತ್ರವಾಗಿ ಬಳಸ್ಕೊಳ್ಳಲಾಗಿದೆ. ಹೀಗಾಗಿ ಮೀಡಿಯೇಟರ್ಸ್ ಏನಿರ್ತಾರೆ ಅಥವಾ ಮಧ್ಯಸ್ಥಗಾರರು ಏನಿರ್ತಾರೆ ಅವರು ಉಡಾನ್ ಯೋಜನೆಯನ್ನು ತನ್ನದೇ ಆದ ಮೇಲೆ ಸಮರ್ಥನೀಯವಾಗಿ ಬಳಸ್ಕೋಬೇಕು, ಅದರ ದಕ್ಷತೆಯನ್ನು ಸುಧಾರಿಸಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಕೆಲಸ ಮಾಡ್ತಿರ್ತಾರೆ.
ಈ ಹೆಚ್ಚು ಹೆಚ್ಚು ಜನರು ಉಡಾನ್ ಯೋಜನೆ ಲಾಭ ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಏರ್ಲೈನ್ಸ್ ಮಾರ್ಕೆಟಿಂಗ್ ಉಪಕ್ರಮಗಳನ್ನ ಕೈಗೊಳ್ಳಬೇಕು. ಎಷ್ಟೊಂದು ಜನರಿಗೆ ಇದು ಗೊತ್ತೇ ಇರಲ್ಲ, ಈ ಸೌಲಭ್ಯಗಳಿದೆ ಅನ್ನೋ ಅರಿವೇ ಇರಲ್ಲ. ಸೊ ಹಾಗಾಗಿ ಮಾರ್ಕೆಟಿಂಗ್ ಆಗಬೇಕು, ಆವಾಗ ಮಾತ್ರ ಈ ಯೋಜನೆ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಅಂತಹ ಒಂದು ಮೂಲಸೌಕರ್ಯಗಳ ಅಗತ್ಯ ಇದೆ ಅಂತ ಹೇಳಲಾಗುತ್ತೆ. ಸೊ ಈ ದಿನದ ಈ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವು ಕೂಡ ಈ ವೆಬ್ಸೈಟ್ಗೆ ಭೇಟಿ ಕೊಟ್ಟು ಇನ್ನೂ ಹೆಚ್ಚಿನ ಪ್ರಚಲಿತ ಘಟನೆಗಳನ್ನು, ವಿದ್ಯಮಾನಗಳನ್ನು ಮತ್ತು ಅಧ್ಯಯನ ಸಾಮಗ್ರಿಗಳನ್ನು ನೀವು ಇಲ್ಲಿ ಕಲಿಬೋದು ವಿತೌಟ್ ಎನಿ ಡಿಸ್ಟರ್ಬೆನ್ಸ್. ವಾರ್ಷಿಕವಾಗಿ ಕೇವಲ 365 ರೂಪಾಯಿಗಳ ಚಂದ ತೆಗೆದುಕೊಳ್ಳುವ ಮೂಲಕ. ಥ್ಯಾಂಕ್ ಯು ಫ್ರೆಂಡ್ಸ್. ಗುಡ್ ಡೇ.